ಹಲ್ಲೆಲೂಯಾ. ಶಂಕರ್ ಬಹಳ ದಿನಗಳ ನಂತರ ಮತ್ತೆ ನಾವು ನೀವು ಸೇರಿದ್ದೇವೆ. ದೇವರ ಚಿತ್ತ ಇದು. ಅನಾರೋಗ್ಯದಲ್ಲಿ ಆರೋಗ್ಯ ಕೊಟ್ಟು, ಬಲಹೀನತೆಯಲ್ಲಿ ಬಲವನ್ನು ಕೊಟ್ಟು ದೇವರು ನಮ್ಮನ್ನ ತನ್ನ ಸೇವೆಯಲ್ಲಿ ಉಪಯೋಗಿಸ್ತಾ ಇದ್ದಾನೆ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ನೋಡಿ, ನಾವು ಇದ್ದವರೆಲ್ಲರೂ ನಾವು ಯೇಸು ಸ್ವಾಮಿನ ನಂಬಿದ್ದೇವೆ ಅಲ್ವಾ? ನಂಬಿದ್ದೇವಲ್ಲ ಎಲ್ಲರೂ? ಯೇಸು ಸ್ವಾಮಿ ಮಕ್ಕಳಾಗಿದ್ದೇವೆ. ನಾವು ಬಹಳಷ್ಟು ಜನ ದೀಕ್ಷಾ ಸ್ನಾನ ತಗೊಂಡಿದ್ದೀರ, ಕೆಲವರು ತೆಗೆದುಕೊಂಡಿಲ್ಲ. ಅದರ ದೇವರ ಚಿತ್ತ, ದೇವರ ಸಮಯ ಯಾವಾಗ ಬರ್ತದೋ ಆಗ ದೀಕ್ಷಾ ಸ್ನಾನ ಕೂಡ ಹೊಂದಿಕೊಳ್ತೀರ. ದೇವರಿಗೆ ಸ್ತೋತ್ರ. ಯೇಸು ಸ್ವಾಮಿಯನ್ನು ನಂಬಿದ ಮೇಲೆ ನಾವು ಹೇಗಿರಬೇಕು ಅನ್ನೋದನ್ನ ಸತ್ಯವೇದ ಬೈಬಲಲ್ಲಿ ಬಹಳ ಕಡೆ ಬಹಳ ರೀತಿಯಲ್ಲಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದ್ದೇವೆ. ಹಲ್ಲೆಲೂಯಾ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 10ನೇ ವಚನ ಹೋದ್ರೆ, ಪ್ರಕಟಣೆ ಗ್ರಂಥ ಕೊನೆಯಲ್ಲಿ ಬರುತ್ತೆ ಬೈಬಲಲ್ಲಿ, ಗೊತ್ತಿರುವುದಿಲ್ಲ ಮಕ್ಕಳಿಗೆ. 2ನೇ ಅಧ್ಯಾಯ 10ನೇ ವಚನ. ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ನಿನಗೆ ಸಂಭವಿಸಲಿಕ್ಕಿರುವ ಬಾಧೆಗಳಿಗೆ ನೀನು ಹೆದರಬೇಡ. ಇಗೋ ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಾಗಿದ್ದಾನೆ. ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ನೀವು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿಮಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಜಯ ಹೊಂದುವವನಿಗೆ 2ನೆಯ ಮರಣದಿಂದ ಕೇಡಾಗುವುದೇ ಇಲ್ಲ. ನೋಡಿ, ದೇವರ ವಾಕ್ಯ ಹೇಳ್ತಾ ಇದೆ. ಈ ವಾಕ್ಯದಲ್ಲಿ ಏನಿದೆ ಅಂದ್ರೆ, ಮನುಷ್ಯರಾದ ನಮಗೆ ಕಷ್ಟಗಳು, ನಷ್ಟಗಳು, ರೋಗಗಳು, ಬಾಧೆಗಳು, ಚಿಂತೆಗಳು, ಸೈತಾನದ ಶೋಧನೆಗಳು ಬರ್ತವೆ ಅಂತ ಹೇಳ್ತಾ ಇದೆ ವಾಕ್ಯ. ಬರ್ತದೆ. ಈ ಕಷ್ಟ, ನಷ್ಟ, ರೋಗ ಇಲ್ಲದ ಮನುಷ್ಯ ಯಾರು ಇಲ್ಲ. ಹೌದಾ? ಇಲ್ಲಿ ನಾವು ಇಷ್ಟು ಜನ ಬಂದು ಕೊಡ್ತಿದ್ದೇವೆ, ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ನಗುತ್ತಾ ಇದ್ರೂ ಕೂಡ ಒಳಗಡೆ ಎಷ್ಟು ನೋವಿದೆಯೋ, ಎಷ್ಟು ಬಾಧೆ ಇದೆಯೋ, ಎಷ್ಟು ಚಿಂತೆ ಇದೆಯೋ, ಏನು ಕೊರತೆಗಳಿವೆಯೋ ನಮಗೆ ಗೊತ್ತು ಅಲ್ವಾ? ಯಾರವರಿಗೆ ಗೊತ್ತು ಏನ್ ಕಷ್ಟ ಇದೆ, ಏನ್ ಚಿಂತೆ ಇದೆ, ಏನ್ ಬಾಧೆ ಇದೆ. ಈಗ ಎಲ್ಲರಿಗೂ ಒಂದು ಚಿಂತೆ ನಮ್ಗೆ. ಏನು, ಡಿಸೆಂಬರ್ ತಿಂಗಳು ಬಂತು, ಹಬ್ಬ ಬಂತು, ಮನೆ ಕ್ಲೀನ್ ಮಾಡಬೇಕು, ಹೊಸ ಬಟ್ಟೆ ತಗೋಬೇಕು, ಏನ್ ಅಡಿಗೆ ಮಾಡಬೇಕು, ಏನ್ ತಿಂಡಿ ಮಾಡಬೇಕು, ಯಾರನ್ನ ಕರಿಬೇಕು, ಅಥವಾ 108 ಯೋಚನೆಗಳು ಇದ್ದೇ ಇರ್ತವೆ ನಮ್ಗೆ. ಆದ್ರೆ ದೇವರ ವಾಕ್ಯ ಹೇಳ್ತಾ ಇದೆ, ನಿನಗೆ ಕಷ್ಟ ಉಂಟು, ಸೈತಾನನಿಂದ ಶೋಧನೆ ಬರ್ತದೆ, ಆದರೆ ನಾವು ಹೇಗಿರ್ಬೇಕಂತೆ, ನೀನು ಸಾಯುವವರೆಗೂ ನಂಬಿಗಸ್ತನಾಗಿರು, ಆಗ ನಿನಗೆ ದೇವರು ಜೀವವೆಂಬ ಜಯಮಾಲೆಯನ್ನ ಕೊಡುತ್ತಾನೆ. ಜೀವ ಅಂದ್ರೆ ನಿತ್ಯ ಜೀವ ಮಕ್ಕಳು, ನಿತ್ಯ ಜೀವ. ಪರಲೋಕ ರಾಜ್ಯಕ್ಕೆ ನಮ್ಮ ಆತ್ಮವು ಹೋಗುತ್ತದೆ ಅನ್ನುವುದು ಗ್ಯಾರಂಟಿ. ಯಾವಾಗ ಹೋಗ್ತದೆ? ನೀನು ನಂಬಿಕೆಯಲ್ಲಿರಬೇಕು. ಆ ನಂಬಿಕೆ ಎಲ್ಲಿವರೆಗೆ ಇರಬೇಕು? ನೀನು ಸಾಯುವವರೆಗೆ. ಅರ್ಥ ಆಯ್ತಾ? ಸಾಯುವವರೆಗೆ ನಾವು ಒಂದು ಸಲ ಯೇಸು ಸ್ವಾಮಿನ ನಂಬಿದ ಮೇಲೆ ಆ ನಂಬಿಕೆ ನಮಗೆ, ನಾವು ಸಾಯುವವರೆಗೆ ಇರಬೇಕು, ಅಥವಾ ಏಸಪ್ಪ 2ನೇ ಬರೋದವರೆಗೂ ನಾವು ಆ ನಂಬಿಕೆಯನ್ನ ಕಾದುಕೊಂಡು ಹೋಗ್ಬೇಕು. ಏನ್ ನಂಬಿಕೆ ನಮ್ಮದು? ಯೇಸು ಸ್ವಾಮಿ ನನಗಾಗಿ ಭೂಲೋಕಕ್ಕೆ ಬಂದಿದ್ದಾನೆ. ಈಗ ನಾವೆಲ್ಲರೂ ಕ್ರಿಸ್ಮಸ್ ಹಬ್ಬ ಬಂತಲ್ವಾ? ಕ್ರಿಸ್ಮಸ್ ಹಬ್ಬದ ಧ್ಯಾನ ನಾವು ಮಾಡುವಾಗ ಯೇಸು ಸ್ವಾಮಿ ಪರಲೋಕದಿಂದ ಭೂಲೋಕಕ್ಕೆ ಬಂದ. ಯಾಕೆ ಬಂದ? ಪಾಪಿಗಳನ್ನ ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದ. ನಿತ್ಯ ಜೀವ ಕೊಡುವುದಕ್ಕಾಗಿ ಬಂದ. ಸೈತಾನನ ಶೋಧನೆಯಿಂದ ನಮ್ಮನ್ನು ತಪ್ಪಿಸುವುದಕ್ಕಾಗಿ ಬಂದ. ಸೈತಾನನನ್ನ ತುಳಿಯುವುದಕ್ಕಾಗಿ ಬಂದ. ರೋಗಗಳಿಂದ ರಕ್ಷಣೆ, ಸ್ವಸ್ಥತೆ ಕೊಡುವುದಕ್ಕಾಗಿ ಬಂದ. ದೆವ್ವಗಳನ್ನು ಬಿಡಿಸುವುದಕ್ಕಾಗಿ ಬಂದ. ಅರ್ಥ ಆಯ್ತಾ? ಎಲ್ಲಕ್ಕಿಂತ ಹೆಚ್ಚಾಗಿ ಯೇಸು ಸ್ವಾಮಿ ನಮಗೆ ನಿತ್ಯ ಜೀವ ಕೊಡುವುದಕ್ಕಾಗಿ ಬಂದ. ಹಲ್ಲೆಲೂಯಾ. 6:23 ವಾಕ್ಯ ನೋಡ್ತೀವಲ್ಲ, ಪಾಪಕ್ಕೆ ಸಂಬಳ ಮರಣ, ಮರಣದಿಂದ ನರಕ, ಆದರೆ ಕ್ರಿಸ್ತ ಯೇಸುವಿನ
ಕ್ರಿಸ್ತನಲ್ಲಿ ನಮಗೆ ಸಿಗುವುದು ಉಚಿತಾರ್ಥ ವರ ನಿತ್ಯ ಜೀವ. ಯೇಸಪ್ಪ ನಮಗೆ ಫ್ರೀಯಾಗಿ ಗಿಫ್ಟ್ ಕೊಡೋಕೆ ಬಂದ. ಆ ಗಿಫ್ಟ್ ಏನು ಅಂದ್ರೆ ನಿತ್ಯ ಜೀವ ಮಕ್ಕಳು. ಹೌದಾ? ಕ್ರಿಸ್ತನಿಗೆ ಯೇಸು ಸ್ವಾಮಿ ನಂಬಿದ ಮಕ್ಕಳಿಗೆ ಸಾವೇ ಇಲ್ಲ. ನಾವು ಬದುಕಿರುವವರೆಗೆ ಯೇಸು ಸ್ವಾಮಿ ದೇವರು, ಆತ್ಮದೇವರು, ಪರಿಶುದ್ಧಾತ್ಮದೇವರು ನಮ್ಮ ಜೊತೆ ಇರ್ತಾನೆ ಭೂಮಿಯ ಮೇಲೆ. ನಾವು ಸತ್ತಾಗ ನಮ್ಮ ದೇಹ ಮಣ್ಣಿಗೆ ಹೋದರೂ ಕೂಡ ನಮ್ಮ ಆತ್ಮವು ಪರಲೋಕಕ್ಕೆ ಹೋಗುತ್ತದೆ. ಅದು ನಿತ್ಯ ಜೀವ ಅಲ್ವಾ? ಇಂಥ ಒಂದು ನಿತ್ಯ ಜೀವನ ಕೊಡುವುದಕ್ಕಾಗಿ ಯೇಸು ಸ್ವಾಮಿ ಬಂದ. ಗೊತ್ತಾಯ್ತಾ? ಕ್ರಿಸ್ಮಸ್ ದಿನ ನಾನಾಗಲಿ ಅಪ್ಪಾಜಿ ಆಗಲಿ ಎಲ್ಲಿ ಇರ್ತೇವೆ, ಎಲ್ಲಿಗೆ ಬರ್ತೇವೆ, ಎಲ್ಲಿಗೆ ಹೋಗ್ತೇವೆ ಇನ್ನು ನಮಗೆ ಗೊತ್ತಿಲ್ಲ. ನಾವು ಬರಲೇ ಬಿಡಲಿ. ಯೇಸು ಸ್ವಾಮಿ ಯಾಕೆ ಬಂದ ಅಂದ್ರೆ ಇದು ಮುಖ್ಯ ಕಾರಣ. ಯೋಹಾನ 3:16 ವಾಕ್ಯ ನಮಗೆಲ್ಲ ಗೊತ್ತಿರೋದೇ ಏನು? ಈ ಕ್ರಿಸ್ಮಸ್ ತಿಂಗಳು ಅಂದ್ರೆ ನಮಗೆ ಸಂತೋಷ, ಸಮಾಧಾನ, ಸಂಭ್ರಮದ ತಿಂಗಳು. ಯೇಸು ಸ್ವಾಮಿ ಬಂದದ್ದು ಇನ್ನೊಂದು ಬಹಳ ಮುಖ್ಯವಾದ ಕಾರಣ ಏನು ಅಂದ್ರೆ ಭೂಲೋಕದಲ್ಲಿರುವಂತ ಮನುಷ್ಯರೊಳಗೆ ಸಮಾಧಾನ ಕೊಡುವುದಕ್ಕಾಗಿ ಬಂದ ಅಂತ ನಾವು ನೋಡ್ತೇವೆ. ಅರ್ಥ ಆಯ್ತಾ? ಭೂಲೋಕದಲ್ಲಿ ಜನರಲ್ಲಿ ಸಮಾಧಾನ ಇಲ್ಲ. ಮನೆಯಲ್ಲಿ, ಕುಟುಂಬದಲ್ಲಿ ಇಲ್ಲ. ಗಂಡ ಹೆಂಡತಿ ಜಗಳ, ತಂಟೆ ತಕರಾರು, ತಂದೆ ತಾಯಿ ಮಕ್ಕಳು ಜಗಳ, ತಂಟೆ ತಕರಾರು, ಅಕ್ಕಪಕ್ಕದವರ ಜೊತೆ ಜಗಳ, ತಂಟೆ ತಕರಾರು, ಬಂಧು ಬಳಗದವರ ಜೊತೆ, ಸ್ನೇಹಿತರ ಜೊತೆ. ಎಷ್ಟೋ ಕ್ಲೋಸ್ ಫ್ರೆಂಡ್ಸ್ ಅಂತ ಇರ್ತಾರೆ, ಆದ್ರೆ ಅವರೇ ಕೆಲವೊಂದು ಸಮಯ ಸಂದರ್ಭ ಬಂದಾಗ ಮೋಸ ಮಾಡ್ತಾರೆ ಮಕ್ಕಳು ಅಲ್ವಾ? ಯೇಸು ಸ್ವಾಮಿ 12 ಜನ ಶಿಷ್ಯರಲ್ಲಿ ಯೂದ ಇಸ್ಕರಿಯೋತ ಯೇಸು ಸ್ವಾಮಿ ಜೊತೆಗೇ ಇದ್ದ ಅಲ್ವಾ? ಜೊತೆಗೇ ಇರ್ತಾನೆ. ಯೇಸು ಸ್ವಾಮಿ ಶಿಷ್ಯನಾಗಿರ್ತಾನೆ. ಆದ್ರೆ ಅವನು ಏನ್ ಮಾಡ್ತಾನೆ? ಹಣದ ಆಸೆಗೆ ಯೇಸು ಸ್ವಾಮಿಯನ್ನೇ ಹಿಡಿದುಕೊಡ್ತಾನೆ ಅಲ್ವಾ? ಜೊತೆಗೆ ಇರ್ತಾರೆ, ಪಕ್ಕದಲ್ಲೇ ಇರ್ತಾರೆ. ಅದಕ್ಕೆ ತೆಲುಗಿನಲ್ಲಿ ಒಂದು ಮಾತಿದೆ, ಪಕ್ಕದ ಬಲ್ಲೆ ಅಂತ. ಬಲ್ಲೆ ಅಂದ್ರೆ ಚುಚ್ಚಲು. ಹೌದಾ? ಹತ್ತಿರದಲ್ಲೇ ಇದ್ದು ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತಾರೆ ಕೆಲವು. ಜೊತೆಗೆ ಇರ್ತಾರೆ, ನೈಸಾಗಿ ಬೆನ್ನಿಗೆ ಚೂರಿ ಹಾಕ್ಬಿಡ್ತಾರೆ. ಮೋಸ ಮಾಡ್ತಾರೆ, ದ್ರೋಹ ಮಾಡ್ತಾರೆ, ಅನ್ಯಾಯ ಮಾಡ್ತಾರೆ. ಗೊತ್ತೇ ಆಗಲ್ಲ ನಮ್ಗೆ ಅಲ್ವಾ? ಜೊತೆಗೆ ಇದ್ದು ಮೋಸ ಮಾಡುವಂತಹವರನ್ನು ಕೂಡ ನಾವು ನೋಡ್ತೇವೆ. ಆದರೆ ದೇವರ ವಾಕ್ಯ ಹೇಳ್ತದೆ, ನಿನಗೆ ಕಷ್ಟಗಳು, ಶೋಧನೆಗಳು, ಅಪವಾದಗಳು, ನಿಂದೆಗಳು, ದುಷ್ಪ್ರೇರಣೆಗಳು, ಕೆಟ್ಟ ಚಟಗಳಿಗೆ, ಕೆಟ್ಟ ಸಹವಾಸಗಳಿಗೆ ಹೋಗುವಂತೆ ಸೈತಾನ ನಮಗೆ ಶೋಧನೆ ತರ್ತದಂತೆ. ಆದರೂ ನಾವು ಎದೆಗುಂದಬಾರದು, ಭಯಪಡಬಾರದು. ಧೈರ್ಯದಿಂದ, ಸ್ಥೈರ್ಯದಿಂದ, ನಂಬಿಕೆಯಿಂದ, ಪ್ರಾರ್ಥನೆಯಿಂದ ಶೋಧನೆಗಳನ್ನು ಜಯಿಸಬೇಕು. ಬರುವ ಎಲ್ಲಾ ಬಾಧೆಗಳು, ಚಿಂತೆಗಳು ಏನೇ ಬಂದರೂ ಕೂಡ ನಾವು ಯಾಕಿರ್ಬೇಕಂತೆ? ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಂಡಿರಬೇಕು. ಆ ನಂಬಿಕೆ ಎಲ್ಲಿವರೆಗೆ ಇರಬೇಕು ಅಂದ್ರೆ ನಾವು ಸಾಯುವವರೆಗೆ ನಮಗೆ ದೇವರಲ್ಲಿ ನಂಬಿಕೆ ಇರಬೇಕು. ನಂಬಿಕೆ ಬಿಟ್ಟು ಹೋಗಬಾರ್ದು. ಈ ದಿನಗಳನ್ನ ನೋಡ್ತೇವೆ, ಕೆಲವು ಕಡೆ ಪಾಸ್ಟ್ಗಳಲ್ಲೇ ನಂಬಿಕೆ ಕಡಿಮೆ ಆಗ್ತಾ ಇದೆ, ವಿಶ್ವಾಸಗಳಲ್ಲೇ ನಂಬಿಕೆ ಕಡಿಮೆ ಆಗ್ತಾ ಇದೆ. ದೇವರ ಮಕ್ಕಳು ಅಂದ್ಕೋತಾರೆ, ದೇವರ ಸೇವಕರು ಅಂದ್ಕೋತಾರೆ, ಅವರಿಗೆ ನಂಬಿಕೆ ಕಡಿಮೆ ಆಗ್ತಾ ಇದೆ. ಲೋಕದ ರೀತಿಯಲ್ಲಿ ಬಿದ್ದು ಹೋಗ್ತಾ ಇದ್ದಾರೆ. ಎಷ್ಟೋ ಜನರು ಹಣದ ಆಸೆಗೆ, ದುಡ್ಡಿನ ಆಸೆಗೆ ಬಿದ್ದು ಹೋಗ್ತಾ ಇದ್ದಾರೆ, ಶರೀರದ ಆಸೆಗೆ ಬಿದ್ದು ಹೋಗ್ತಾ ಇದ್ದಾರೆ. ಪ್ರೇಮ, ಕಾಮ ಅಂತ ಬಿಟ್ಟು ಎಷ್ಟೋ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ವಿಶ್ವಾಸಿಗಳು, ಪಾಸ್ಟ್ಗಳು ಕೂಡ ಬಿದ್ದು ಹೋಗ್ತಾ ಇದ್ದಾರೆ, ನಾಶವಾಗ್ತಾ ಇದ್ದಾರೆ ಮಕ್ಕಳೇ. ಅದಕ್ಕೆ ಎಚ್ಚರಿಕೆ ದೇವರ ವಾಕ್ಯ ಕೊಡ್ತಾ ಇದೆ, ಸಾಯುವವರೆಗೂ ನೀನು ನಂಬಿಗಸ್ತನಾಗಿರು, ಆಗ ನಿನಗೆ ದೇವರು ಜೀವವೆಂಬ ಜಯಮಾಲೆಯನ್ನು ಕೊಡ್ತಾನೆ. ಆ ಜೀವ ಅಂದರೆ ನಿತ್ಯ ಜೀವ, ಪರಲೋಕ ರಾಜ್ಯಕ್ಕೆ ನಾವು ವಾರಸುದಾರರಾಗುವ ಭಾಗ್ಯವನ್ನ ದೇವರು ಕೊಡ್ತಾನೆ. ಯಾರಿಗೆ ಕೊಡ್ತಾನೆ? ಸುಮ್ಮನೆ ಎಲ್ಲರಿಗೂ ಕೊಡ್ತಾನ? ಇಲ್ಲ. ಆ ನಂಬಿಕೆ ಕೂಡ ಯಾವ ರೀತಿ ಇರಬೇಕಂದ್ರೆ, ನಾವು ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ರೀತಿಯಲ್ಲಿ ನಾವು ನಡೆದುಕೊಳ್ಬೇಕು ಅಂತ ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ ನೋಡಿ. ಅದು ಮುಖ್ಯವಾದ ಒಂದು ವಾಕ್ಯ, ನಾವು ನೋಡಿಕೊಳ್ಳೋಣ. 2ನೇ ಥೆಸಲೋನಿಕ 3ನೇ ಅಧ್ಯಾಯ 5ನೇ ವಚನ ಓದಿ ಮಕ್ಕಳೇ. 2ನೇ ಥೆಸಲೋನಿಕ 3ನೇ ಅಧ್ಯಾಯ 5ನೇ ವಚನ. ಇದು ಈ ದಿನದ ನಮ್ಮ ವಾಕ್ಯ ಭಾಗ. ದೇವರು ನಮಗೆ ಕೊಟ್ಟಂತ ಧ್ಯಾನ ಮಾಡುವ ವಾಕ್ಯ 2ನೇ ಥೆಸಲೋನಿಕ 3ನೇ ಅಧ್ಯಾಯ 5ನೇ ವಚನ. ದೇವರ ಪ್ರೀತಿಯಲ್ಲಿಯೂ ಕ್ರಿಸ್ತನ ತಾಳ್ಮೆಯಲ್ಲಿಯೂ ಸೇರುವಂತೆ ಕರ್ತನೇ ನಿಮ್ಮನ್ನು ನಡೆಸಲಿ. ದೇವರ ಪ್ರೀತಿಯಲ್ಲಿಯೂ ಕ್ರಿಸ್ತನ ತಾಳ್ಮೆಯಲ್ಲಿಯೂ ಸೇರುವಂತೆ ಕರ್ತನೇ ನಿಮ್ಮನ್ನು ನಡೆಸಲಿ. ಕರ್ತನು ನಿಮ್ಮನ್ನು ನಡೆಸಲಿ ಅಂದ್ರೆ ನಾವು ಯಾವ ರೀತಿ ನಡ್ಕೋಬೇಕಂತೆ? ಇದು ಮುಖ್ಯವಾಗಿ 2 ಅಂಶಗಳನ್ನು ದೇವರ ವಾಕ್ಯ ನಮ್ಮ ನಿಮ್ಮೊಂದಿಗೆ ಇಂದಿನ ಮಾತನಾಡ್ತಾ ಇರೋದು ಏನು ಅಂದ್ರೆ, ದೇವರ ಪ್ರೀತಿ
ಮತ್ತು ಕ್ರಿಸ್ತನ ತಾಳ್ಮೆ. ಇವೆರಡು ಇರಬೇಕಪ್ಪ ನಮ್ಗೆ. ಕ್ರೈಸ್ತರು ಯೇಸುಸ್ವಾಮಿ ನಂಬಿದ ಮಕ್ಕಳು, ಯೇಸುಸ್ವಾಮಿಯ ಸುವಾರ್ತೆ ಸಾರುವವರು, ಯೇಸುಸ್ವಾಮಿಯಲ್ಲಿ ಸೇವೆ ಮಾಡುವವರು, ಪಾಸ್ಟರ್ಗಳಾಗಲಿ, ಸುವಾರ್ತಿಕರಾಗಲಿ, ಸಭೆ ಹಿರಿಯರಾಗಲಿ, ಯೌವನಸ್ಥರಾಗಲಿ, ಚಿಕ್ಕ ಮಕ್ಕಳಾಗಲಿ, ಸಣ್ಣ ಸ್ಕೂಲ್ ಮಕ್ಕಳಾಗಲಿ, ಯೇಸು ಸ್ವಾಮಿಯನ್ನು ನಂಬಿದ ಪ್ರತಿಯೊಬ್ಬರು ಯೇಸು ಸ್ವಾಮಿ ಮಕ್ಕಳು ಅನಿಸಿಕೊಂಡವರು, ನಂಬಿ ದೀಕ್ಷಾ ಸ್ನಾನ ಹೊಂದಿದವರು ದೇವರ ಮಕ್ಕಳು ಅನಿಸಿಕೊಳ್ತಾರೆ ಅಂತ ಬೈಬಲಲ್ಲಿ ಹೇಳ್ತಾರೆ ಅಲ್ವಾ. ದೇವರ ಮಕ್ಕಳಾದ ನಾವು ಯಾವ ರೀತಿ ನಡ್ಕೋಬೇಕಂತೆ? ದೇವರ ಪ್ರೀತಿಯಲ್ಲಿ. ಹಲ್ಲೆಲೂಯಾ. ದೇವರ ಪ್ರೀತಿ ಎಂಥ ಪ್ರೀತಿ? ಶಾಶ್ವತವಾದ ಪ್ರೀತಿ. ಅರ್ಥ ಆಯ್ತಾ? ಈಗ ಹೆಣ್ಮಕ್ಳು ಗಂಡು ಮಕ್ಕಳು ಯೌವನ ಕಾಲ ಬಂತು ಅಂದ್ರೆ ಟೀನೇಜ್ ಅಂತ ಹೇಳ್ತೇವೆ, ಹದಿಹರೆ. ಟೀನೇಜ್ ಇಂಗ್ಲಿಷ್ ಅಂತ ಹೇಳ್ತೇವೆ. ಯಾಕಂದ್ರೆ 13 ಅಂದ್ರೆ 13ರಿಂದ ಶುರುವಾಗುತ್ತೆ. 13, 14, 15, 16, 17, 18, 19. 13ರಿಂದ 19 ವಯಸ್ಸಿದೆಯಲ್ಲ, ಇದು ಬಹಳ ಡೇಂಜರ್ ವಯಸ್ಸು. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳು. ಅದೇ ಕನ್ನಡದಲ್ಲಿ ಏನು ಹೇಳ್ತೇವೆ? 13, 14, 15, 16, 17, 18, 19. ಹದಿಹರೆಯ ಅಂತಾರೆ ಕನ್ನಡದಲ್ಲಿ. ಇಂಗ್ಲಿಷಲ್ಲಿ ಟೀನ್ ಏಜ್ ಅಂತಾರೆ. ಈ ವಯಸ್ಸೇನಿಲ್ಲ, 13ರಿಂದ 19ರಲ್ಲಿ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಯೌವನ ಪ್ರಾಯದಲ್ಲಿ ಬೆಳೆಯುವ ಇರುವ ವಯಸ್ಸಿದೆ. ಈ ವಯಸ್ಸಿನಲ್ಲಿ ಬಹಳಷ್ಟು ಮಕ್ಕಳು ಪ್ರೇಮಕ್ಕೆ ಬಲಿಯಾಗ್ತಾರೆ. ಈಗ ಸಣ್ಣ ಸ್ಕೂಲ್, ಪ್ರೈಮರಿ ಸ್ಕೂಲ್ ಮಕ್ಕಳೇ ಐ ಲವ್ ಯು ಓದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಾರೆ. ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಐ ಲವ್ ಯು ಹೇಳೋದು, ಲವ್ ಲೆಟರ್ ಬರೆಯೋದು, ಇವೆಲ್ಲ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ಶುರು ಆಗ್ತಾ ಇದೆ. ಮಕ್ಕಳು ಪ್ರೇಮ ಲವ್ ಮಾಡ್ತಾರೆ, ಪ್ರೇಮಕ್ಕೆ ಕಾಮಕ್ಕೆ ಬಲಿಯಾಗ್ತಾರೆ. ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇನ್ನೂ ಚಿಕ್ಕ ವಯಸ್ಸಿನಲ್ಲಿ, ಇನ್ನೂ ವಯಸ್ಸು ಬಂದಿಲ್ಲ. ನಿಜವಾದ ವಯಸ್ಸು ಅಂದ್ರೆ 18, 20 ಮೇಲೆ ಇರೋದು ವಯಸ್ಸು ಅನ್ನೋದು, ವಯಸ್ಸಿಗೆ ಬಂದಿದ್ದಾರೆ ಅಂತ ಅರ್ಥ. ಆದರೆ ಈಗೇನಾಗ್ತಾ ಇದೆ, ಚಿಕ್ಕ ವಯಸ್ಸಿನಲ್ಲಿಯೇ ದೊಡ್ಡವರು ಮಾಡೋ ಎಲ್ಲ ಕೆಲಸ ಕಾರ್ಯಗಳು ಚಿಕ್ಕ ಮಕ್ಕಳೇ ಮಾಡ್ತಾ ಇದ್ದಾರೆ. ಅಲ್ಲಿ ಅಪ್ರಾಪ್ತ ವಯಸ್ಸಿನಲ್ಲಿ ಅಂದ್ರೆ ಪ್ರಾಪ್ತವಾದ ವಯಸ್ಸಲ್ಲ. ಪ್ರಾಪ್ತ ವಯಸ್ಸು ಅಂದ್ರೆ 18 ಅಥವಾ 20 ತುಂಬಿದರೆ ಅದು ಪ್ರಾಪ್ತವಾದ ವಯಸ್ಸು, ಸರಿಯಾದ ವಯಸ್ಸು. ಕೆಲಸ ಮಾಡೋದಕ್ಕಾಗಲಿ, ಮದುವೆ ಮಾಡ್ಕೊಳ್ಳೋದಕ್ಕೆ, ಸಂಸಾರ ಮಾಡೋದಕ್ಕೆ, ಮಕ್ಕಳನ್ನು ಹೇರುವುದಕ್ಕೆ ಸರಿಯಾದ ವಯಸ್ಸು. ಆದರೆ ಈಗೇನಾಗ್ತಾ ಇದೆ, ಈ ಟಿವಿಗಳು, ಮೊಬೈಲ್ಗಳು, ಇಂಟರ್ನೆಟ್ಗಳು ನೋಡಿ 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 ಮಕ್ಕಳು ಹಾಳಾಗಿ ಹೋಗ್ತಾ ಇದ್ದಾರೆ. ಚಿಕ್ಕ ಮಕ್ಕಳು ಕೂಡ ವಯಸ್ಕರು ಮಾಡುವಂತ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. 12, 13 ವರ್ಷಕ್ಕೆ, 10 ವರ್ಷಕ್ಕೇನೆ ಈಗ ಹೆಣ್ಣು ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ. 12, 13 ವರ್ಷಕ್ಕೇನೆ ಹೆಣ್ಣು ಗಂಡಿನ ಸಂಪರ್ಕ ಆಗ್ತಾ ಇದೆ. 13 ವರ್ಷದ ಮಕ್ಕಳೇ ಹೆಣ್ಣು ಮಕ್ಕಳು ಗರ್ಭಿಣಿಯರಾಗ್ತಾ ಇದ್ದಾರೆ, ಮಕ್ಕಳನ್ನು ಹೇರ್ತಾ ಇದ್ದಾರೆ. ಅಂಥ ಸಮಯ, ಅಂಥ ಕಾಲ ಬಂದ್ಬಿಟ್ಟಿದೆ. ವಯಸ್ಸಿಗೆ ತಕ್ಕ ಹಾಗೆ ಯಾರೂ ಇಲ್ಲ, ವಯಸ್ಸಿಗೆ ಮೀರಿ ನಡವಳಿಕೆ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ದೇವರು ವಾಕ್ಯ ಎಚ್ಚರಿಸ್ತಾ ಇದೆ, ಆ ಪ್ರೀತಿ ಅದು ಶಾಶ್ವತವಾದದ್ದಲ್ಲ. ಐ ಲವ್ ಯು ಅಂತಾರಲ್ಲ ಹೆಣ್ಣು ಗಂಡುಗಳು ಹೇಳ್ಕೊಳ್ಳೋದು, ಅದು ವಯಸ್ಸಿಗೆ ಒಂದು ಆಸೆ, ಅದು ಅಷ್ಟೇ, ಆಕರ್ಷಣೆ, ಅಟ್ರಾಕ್ಷನ್ ಅಂತ ಹೇಳ್ತೇವೆ. ಅದು ಆಕರ್ಷಣೆ ಹೊರತು ಶಾಶ್ವತವಾಗಿ ಜೀವನ ನಡೆಸುವುದಲ್ಲ. ಆ ಸಮಯದಲ್ಲಿ ತಂದೆ ತಾಯಿಗಳು, ಸಭೆಯಲ್ಲಿರುವಂಥ ಸಭೆ ಹಿರಿಯರಾಗಲಿ, ಪಾಸ್ಟರ್ಗಳಾಗಲಿ ಮಕ್ಕಳಿಗೆ ನಾವು ಒಳ್ಳೆಯ ಒಂದು ಬೋಧನೆ ಹೇಳಬೇಕು, ಒಳ್ಳೆಯ ನಡೆನುಡಿ ಕಲಿಸಿಕೊಡಬೇಕು, ಕಲಿಬೇಕು. ಕಲಿಸುವುದು ಕಲಿಯುವುದು ಎರಡೂ ರೀತಿ ಬಹಳ ಮುಖ್ಯ ಈ ಕಾಲದಲ್ಲಿ ಅಲ್ವಾ. ಯಾಕೆಂದ್ರೆ ಕೆಟ್ಟ ಸಹವಾಸಗಳಿಗೆ, ಕೆಟ್ಟ ಚಟಗಳಿಗೆ ಮಕ್ಕಳು ಬಲಿಯಾಗಿ ಹೋಗ್ತಾರೆ. ಅದು ದೇವರ ಪ್ರೀತಿ ಅಲ್ಲ, ಶಾಶ್ವತವಾದ ಪ್ರೀತಿ ನಮ್ಮ ಯೇಸು ಸ್ವಾಮಿ, ನಮ್ಮ ತಂದೆಯಾದ ದೇವರು ತೋರಿಸುವಂತಹ ಪ್ರೀತಿ. ಅದೇ ನಾವು ಯೋಹಾನ 3:16 ನೋಡುವಾಗ ಅಲ್ಲಿ ನಾವು ದೇವರ ಪ್ರೀತಿಯನ್ನು ನೋಡ್ತೇವೆ. ಏನ್ ಹೇಳ್ತಾರೆ ವಾಕ್ಯ? ಓದಿ ಒಂದ್ಸಲ. ಯೋಹಾನ ಸುವಾರ್ತೆ 3:16 ಕಟ್ಟ ಪಾಠ ಬರಬೇಕಲ್ವಾ? ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬ ಮಗನನ್ನು ಕೊಟ್ಟನು, ಆತನು ನಂಬುವ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಆಮೆನ್. ನೋಡಿ, ದೇವರ ಪ್ರೀತಿ ಎಂತಲೋ, ಈ ಲೋಕದ ಮೇಲೆ ತಂದೆಯಾದ ದೇವರು, ಇಲ್ಲಿ ದೇವರು ಅಂದ್ರೆ ನಮ್ಮ ತಂದೆಯಾದ ದೇವರು ಪರಲೋಕ ರಾಜ್ಯದಲ್ಲಿ ಸಿಂಹಾಸನದ ಮೇಲೆ ಕುಳಿತು ಭೂಲೋಕದ ಕಡೆಗೆ ನನ್ನನ್ನ, ನಿನ್ನನ್ನ, ನಮ್ಮನ್ನ, ನಿಮ್ಮನ್ನ ತನ್ನ ಕಣ್ಣಿನಿಂದ ನೋಡ್ತಾ ಇದ್ದಾನೆ. ತನ್ನ ಕಿವಿಯಿಂದ ನಮ್ಮ ಮಾತುಗಳನ್ನ, ನಮ್ಮ ಪ್ರಾರ್ಥನೆಗಳನ್ನ ಕೇಳ್ತಾ ಇದ್ದಾನೆ. ಆ ತಂದೆಯಾದ ದೇವರ ಪ್ರೀತಿ ಎಷ್ಟಿತ್ತು ಅಂದ್ರೆ, ತನ್ನ ಒಬ್ಬನೇ ಮಗನಾದ ಯೇಸು ಸ್ವಾಮಿಯನ್ನ ಪರಲೋಕದಿಂದ ಭೂಲೋಕಕ್ಕೆ ಕಳಿಸಿದ. ಯಾಕೆ ಕಳಿಸಿದ?
ಯಾರೊಬ್ಬರೂ ಕೂಡ ನಾಶ ಆಗಬಾರ್ದಪ್ಪ. ಅಲ್ಲಿರುವಂಥ ಭೂಮಿ ಮೇಲಿರುವ ಪ್ರತಿಯೊಬ್ಬರು ಯೇಸು ಸ್ವಾಮಿ ದೇವರನ್ನು ನಂಬಿಕೊಂಡು ದೀಕ್ಷಾ ಸ್ನಾನ ಹೊಂದಿಕೊಂಡು ಪರಲೋಕ ರಾಜ್ಯಕ್ಕೆ ಬರಬೇಕು. ಅದು ದೇವರ ತಂದೆಯಾದ ದೇವರ ಆಸೆ, ಆತನ ಚಿತ್ತ, ಆತನ ಇಷ್ಟ. ಅರ್ಥ ಆಯ್ತಾ? ಈಗ ಇಲ್ಲಿದ್ರೆ ಎಷ್ಟೋ ತಂದೆ ತಾಯಿಗಳು ಮಕ್ಕಳಾಗಿದ್ದಾರೆ. ಈ ಲೋಕದಲ್ಲಿರುವಂಥ ತಂದೆ ತಾಯಿಗಳಿಗೆ ಏನ್ ಆಸೆ ಇರ್ತದೆ? ತಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ಒಳ್ಳೆ ಕೆಲಸ ಮಾಡಬೇಕು, ಮಕ್ಕಳಿಗೆ ಮದುವೆ ಆಗಬೇಕು, ಮಕ್ಕಳಿಗೆ ಮಕ್ಕಳಾಗಬೇಕು ಅನ್ನೋದೇ ತಾನು ಈ ಲೋಕದ ತಂದೆ ತಾಯಿಗಳ ಆಸೆ ಅಲ್ವಾ? ಯಾರಾದರೂ ತಮ್ಮ ಮಕ್ಕಳು ಹಾಳಾಗಿ ಹೋಗಲಿ, ಕಳ್ಳರಾಗಲಿ, ಸುಳ್ಳರಾಗಲಿ, ಮೋಸಗಾರರಾಗಲಿ, ಕೊಲೆಗಾರರಾಗಲಿ ಅಂತ ಇಷ್ಟಪಡ್ತಾರ? ಇಲ್ಲ ಅಲ್ವಾ? ತಮ್ಮ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಒಳ್ಳೆಯವರಾಗಿರ್ಬೇಕು, ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕಂತಲೇ ಇಷ್ಟಪಡೋದು ಅಲ್ವಾ? ಹಾಗೆ ನಮ್ಮ ತಂದೆಯಾದ ದೇವರು ಪರಲೋಕ ರಾಜ್ಯದಲ್ಲಿರುವ ದೇವರ ಇಷ್ಟ ಏನು ಅಂದರೆ ಯಾರೊಬ್ಬರೂ ಕೂಡ ನಾಶವಾಗಬಾರದು, ಪ್ರತಿಯೊಬ್ಬರೂ ನಿತ್ಯ ಜೀವ ಹೊಂದಿಕೊಳ್ಳಬೇಕು, ಪರಲೋಕಕ್ಕೆ ಬರಬೇಕನ್ನೋದೇ ದೇವರಿಷ್ಟ. ಅರ್ಥ ಆಯ್ತಾ? ಅದಕ್ಕೆ ಏನ್ ಮಾಡಿದೆ? ಸ್ವಾಮಿ ಕಳಿಸಿದೆ. ಸ್ವಾಮಿ ಬಂದು ಏನ್ ಮಾಡ್ದ? ಮೊದಲೇ ಸಲ ಸ್ವಾಮಿ ಬಂದಾಗ ಎಲ್ಲ ಊರೂರು ಕೇರಿ ಕೇರಿ ಹಳ್ಳಿ ಹಳ್ಳಿ ತಿರುಗಿ ಪ್ರತಿಯೊಬ್ಬರಿಗೆ ಆತ ಪರಲೋಕ ರಾಜ್ಯದ ಜ್ಞಾನವನ್ನು ನೀಡಿದ ಏಸಪ್ಪ ಅಲ್ವಾ? ಯಾರು ಕೂಡ ನಾಶ ಆಗಬಾರ್ದಪ್ಪ, ನೀವು ದೇವರನ್ನ ನಂಬಿಕೊಡ್ರಿ, ದೀಕ್ಷಾ ಸ್ನಾನ ಹೊಂದಿಕೊಡ್ರಿ, ಅಲ್ಲಿ ಮೇಲೆ ಪರಲೋಕ ರಾಜ್ಯ ಇದೆ, ಅಲ್ಲಿಗೆ ನೀವು ಬರಬೇಕು. ಭೂಮಿ ಮೇಲೆ ಇಲ್ಲಿವರೆಗೆ ನಮಗೆ ದೇವರ ಆಯುಷ್ ಬಂದಿರ್ತಾನೋ ಆ ದೇವರ ಲೆಕ್ಕಾಚಾರದ ಪ್ರಕಾರ ನಾವಿಲ್ಲಿರ್ತೇವೆ. ಯಾವಾಗ ನಮ್ಮ ಆಯುಷ್ ತೀರುತ್ತೋ ಆಗ ನಾವು ನಮ್ಮ ಆತ್ಮ ಎಲ್ಲಿಗೆ ಹೋಗ್ಬೇಕು? ಪರಲೋಕಕ್ಕೆ ಹೋಗ್ಬೇಕು. ದೇಹ ಮಣ್ಣಿಗೆ ಹೋಗ್ತದೆ, ಆದರೆ ನಮ್ಮ ಆತ್ಮವನ್ನು ನಾವು ರಕ್ಷಿಸಿಕೊಳ್ಳಬೇಕು. ನಮ್ಮ ಆತ್ಮವು ಪರಲೋಕ ರಾಜ್ಯಕ್ಕೆ ಹೋಗಬೇಕು. ಅದಕ್ಕೆ ದೇವರು ಹೇಳಿದ, ತನ್ನ ಮಗನನ್ನು ಕಳಿಸಿ ಯಾರು ಕೂಡ ನಾಶ ಆಗಬಾರ್ದಪ್ಪ, ಎಲ್ಲರೂ ಪರಲೋಕಕ್ಕೆ ಬರಬೇಕು, ಸ್ವರ್ಗವನ್ನು ಹೊಂದಿಕೊಳ್ಳಬೇಕು, ಮುಕ್ತಿಯನ್ನು ಹೊಂದಿಕೊಳ್ಳಬೇಕು, ಮೋಕ್ಷವನ್ನು ಹೊಂದಿಕೊಳ್ಳಬೇಕು. ಆ ರೀತಿಯಲ್ಲಿ ಇರಬೇಕು ಅಂತ ಯೇಸು ದೇವರು ಹೇಳಿದ್ದು. ಅದು ದೇವರ ಪ್ರೀತಿ. ಅರ್ಥ ಆಯ್ತಾ? ಈಗ ನಾವು ಕೂಡ ಇಲ್ಲಿದ್ದವರು ಇಷ್ಟು ಜನ ಯೇಸುಸ್ವಾಮಿ ನಂಬಿದ್ದೇವಲ್ಲ, ನಾವು ನಮ್ಮಷ್ಟಕ್ಕೆ ನಾವು ಸುಮ್ಮನೆ ಇರಬಾರ್ದು. ನಮ್ಮ ಬಂಧು ಬಳಗದವರಿಗಾಗಲಿ, ನಮ್ಮ ಸ್ನೇಹಿತರಿಗಾಗಲಿ, ನಾವು ಎಲ್ಲಾದ್ರೂ ಕೆಲಸ ಮಾಡೋದ್ರ ಜೊತೆಗಿದ್ದವರಿಗಾಗಲಿ ಯೇಸು ಸ್ವಾಮಿ ಬಗ್ಗೆ ನಾವು ಹೇಳ್ತಾ ಇರಬೇಕು, ಸುವಾರ್ತೆಯನ್ನು ಹೇಳಬೇಕು. ನೋಡಪ್ಪ, ಹೀಗೆ ಇದ್ರೆ ನಾಶ ಆಗ್ತೀರಿ, ನರಕಕ್ಕೆ ಹೋಗ್ತೀರಿ, ಯೇಸುವನ್ನು ನಂಬಿಕೊಟ್ರೆ ನೀವು ಪರಲೋಕಕ್ಕೆ ಹೋಗ್ತೀರಪ್ಪ, ಒಳ್ಳೆಯದು ಅದು ಅಂತ. ಒಳ್ಳೆಯವರಾಗಿರ್ಬೇಕು, ನಾವು ಕೆಟ್ಟವರಾಗಿರ್ಬಾರ್ದು, ಕೆಟ್ಟ ಚಟಗಳು ನಮ್ಮಲ್ಲಿರಬಾರ್ದು. ನಾವು ಒಳ್ಳೆಯವರಾಗಿದ್ರೆ ನಮಗೆ ಪರಲೋಕ ಸ್ವರ್ಗ ಸಿಗ್ತದೆ, ನಾವು ಸ್ವರ್ಗಕ್ಕೆ ಹೋಗ್ತೇವೆ. ಸ್ವರ್ಗ ಅಂದ್ರೆ ಪರಲೋಕ, ಪರಲೋಕ ಅಂದ್ರೆ ಸ್ವರ್ಗ. ಅರ್ಥ ಆಯ್ತಾ? ಇದನ್ನ ನಾವು ಹೇಳ್ಬೇಕು. ಇದು ಕ್ರಿಸ್ತನ ಪ್ರೀತಿಯನ್ನು ನಾವು ಇನ್ನೊಬ್ಬರಿಗೆ ಹಂಚಬೇಕು. ಯಾಕೆಂದ್ರೆ ತಂದೆಯಾದ ದೇವರು ಯೇಸು ಸ್ವಾಮಿಯನ್ನೇ ನಮಗಾಗಿ ಗಿಫ್ಟ್ ಆಗಿ ಕೊಟ್ಟುಬಿಟ್ಟದೆ. ಡಿಸೆಂಬರ್ ತಿಂಗಳಂದ್ರೆ ನಾವು ಕೂಡ ಇನ್ನೊಬ್ಬರಿಗೆ ನಮ್ಮ ಕೈಲಾದದನ್ನ ಸಹಾಯ ಮಾಡಬೇಕು, ಗಿಫ್ಟ್ ಕೊಡಬೇಕು. ಏನಿಲ್ಲ ಅಂದ್ರೂ ಕೂಡ ನೀವು ಅವರಿಗೆ ಪ್ರೀತಿಯಿಂದ ಮಾತನಾಡಿಸಿ ಅವರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಹಬ್ಬ ಮಾಡಿದಾಗ ಎಲ್ಲರನ್ನ ಊಟ ಕರಿತೇವಲ್ಲ, ನಾವು ಕ್ರೈಸ್ತರನ್ನು ಕರಿತೇವೆ, ಅನ್ಯರನ್ನು ಕರಿತೇವೆ, ಬಂಧು ಬಳಗದವರನ್ನು ಕರಿತೇವೆ. ಅದೇ ನಾವು ಕೊಡೋ ಗಿಫ್ಟ್. ಕ್ರಿಸ್ತನ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ನಾವು ಬೇರೊಬ್ಬರಿಗೆ ನಮ್ಮ ಕೈಲಾದ ಸಹಾಯ ಮಾಡಿ ಊಟ ಉಪಚಾರ ತಿಂಡಿ ಏನಾದರೂ ಕೊಟ್ಟರೆ ಅದು ದೇವರಿಗೆ ಇಷ್ಟವಾಗ್ತದೆ ಮಕ್ಕಳು. ಹಲ್ಲೆಲೂಯಾ. ದೇವರಿಗೆ ಇಷ್ಟವಾಗುವ ಹಾಗೆ ನಾವಿರಬೇಕು. ಅದು ನಾವು ದೇವರ ಪ್ರೀತಿಯನ್ನ ಹಂಚುವ ರೀತಿ. ಇಷ್ಟ ಆಯ್ತಾ? ಯಾರಾದ್ರೂ ಆಸ್ಪತ್ರೆ ಅಡ್ಮಿಟ್ ಆಗಿದ್ದಾರೆ ಅಂದ್ರೆ ಅಲ್ಲಿ ಹೋಗಿ ಅವ್ರನ್ನ ಮಾತಾಡಿ ಸಮಾಧಾನ ಮಾಡಿ ಪ್ರಾರ್ಥನೆ ಮಾಡಿ ಬರಬೇಕು. ಅದು ಕ್ರಿಸ್ತನ ಪ್ರೀತಿ. ಯಾರಾದ್ರೂ ಉಪವಾಸ ಇದ್ದಾರೆ, ಅವರಲ್ಲಿ ಏನು ತಿನ್ನೋಗಿಲ್ಲ ಅಂದ್ರೆ ನಿನ್ನ ಹತ್ರ ಇದ್ರೆ ನಿನ್ನಲ್ಲಿರೋದನ್ನ ಹಂಚಿಕೊಂಡು ತಿನ್ನಬೇಕು. ಅದು ಕ್ರಿಸ್ತನ ಪ್ರೀತಿ. ಅರ್ಥ ಆಯ್ತಾ? ಯಾರಾದ್ರೂ ಹರಕು ಬಟ್ಟೆಯಲ್ಲಿದ್ರೆ, ನಿನ್ನಲ್ಲಿ ಒಳ್ಳೆ ಬಟ್ಟೆ ಇದ್ರೆ ಅವರಿಗೆ ನಾವು ಬಟ್ಟೆ ಕೊಡಬೇಕು. ಬಟ್ಟೆ, ಆಹಾರ, ನೀರು ಯಾವುದೇ ಆಗಲಿ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ನಾವು ಕೊಡುವುದಾದರೆ ಅದು ನಾವು ದೇವರ ಪ್ರೀತಿಯನ್ನ ಹಂಚಿದಂತೆ ಮಕ್ಕಳು. ಅಂತ ಒಂದು ದೇವರ ಪ್ರೀತಿ ನಮ್ಮಲ್ಲಿ ಇರಬೇಕು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ದೇವರ ಪ್ರೀತಿಯನ್ನ ಹೊಂದಿಕೊಂಡಿರಿ, ಅದನ್ನ ಹಂಚಿರಿ. ಹಲ್ಲೆಲೂಯಾ. ದೇವರು ತಂದೆಯಾದ ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಯೇಸು ಸ್ವಾಮಿಯನ್ನು ನಮಗಾಗಿ ಕೊಟ್ಟ. ಅದು ದೇವರ ಪ್ರೀತಿ. ನಾವು ಕೂಡ ಹಾಗೆ ದೇವರನ್ನು ಪ್ರೀತಿಸುವವರು ಬೇರೊಬ್ಬರಿಗೆ ನಮ್ಮ ಕೈಲಾದದನ್ನು ಕೊಟ್ಟು ಸಹಾಯ ಮಾಡಬೇಕು. ನಾವು ಪ್ರೀತಿಯಿಂದ ಇರಬೇಕು. ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಇರಬಾರದು.
ಕ್ರಿಸ್ತನ ಪ್ರೀತಿಯನ್ನ, ತಂದೆಯಾದ ದೇವರ ಪ್ರೀತಿಯನ್ನು ನಾವು ಬೇರೊಬ್ಬರಿಗೆ ಹಂಚಬೇಕು ಮಕ್ಕಳು. ಇದು ದೇವರ ಪ್ರೀತಿ. ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ, ಒಬ್ಬರನ್ನೊಬ್ಬರು ಕ್ಷಮಿಸುತ್ತಾ, ಒಬ್ಬರಿಗಾಗಿ ಒಬ್ಬರು ಪ್ರಾರ್ಥಿಸುತ್ತಾ ನಾವಿರುವುದಾದರೆ, ಒಬ್ಬರಿಗೊಬ್ಬರು ನಾವು ಸಹಾಯ ಸಹಕಾರ ಮಾಡಿಕೊಂಡಿದ್ದರೆ ಅದೇ ದೇವರ ಪ್ರೀತಿ. ಆಯ್ತಾ? ಆಮೇಲೆ ಮತ್ತೆ ಹೇಳ್ತದೆ ಅದು ಮೂರನೇ 5ನೇ ವಚನದಲ್ಲಿ ಇನ್ನೊಂದು ವಾಕ್ಯ, ಇನ್ನೊಂದು ವಿಷಯ ಇದೆ. ಏನಂದ್ರೆ ಕ್ರಿಸ್ತನ ತಾಳ್ಮೆಯನ್ನ ಹೊಂದಿಕೊಂಡಿರುವುದು. ದೇವರ ಪ್ರೀತಿಯನ್ನು, ಕ್ರಿಸ್ತನ ತಾಳ್ಮೆಯನ್ನು ಹೊಂದಿಕೊಂಡು ನಡ್ಕೊಳ್ರಿ ಅಂತದ ವಾಕ್ಯ. ಕ್ರಿಸ್ತನ ತಾಳ್ಮೆ ಏನು? ಕ್ರಿಸ್ತನ ತಾಳ್ಮೆ ಯಾವ ರೀತಿ ತಾಳ್ಮೆ ಇತ್ತು ಕ್ರಿಸ್ತನಲ್ಲಿ ನೋಡಿ. ಯೇಸು ಸ್ವಾಮಿ ಪರಲೋಕದಿಂದ ಭೂಲೋಕಕ್ಕೆ ಮನುಷ್ಯನಾಗಿ ಹುಟ್ಟಿ ಬಂದ. ಎಲ್ಲಿ ಹುಟ್ಟಿದ? ಮನುಷ್ಯ ಭೂಲೋಕದಲ್ಲಿ. ಎಲ್ಲಿ ಹುಟ್ಟಿದಪ್ಪ? ಬೆತ್ಲೆಹೇಮ್. ಏಸಪ್ಪ ಯಾಕೆ ಡೌಟಾ? ಬೆತ್ಲೆಹೇಮಲ್ಲಿ ಹುಟ್ಟಿದಲ್ಲಮ್ಮ. ಯಾಕೆ ಡೌಟ್ ಬರ್ತಾ ಇದೆ ನಮ್ಮ ಮಕ್ಕಳಿಗೆ? ಹೇಳಿ ನಮ್ಮ. ಬೆತ್ಲೆಹೇಮಿನಲ್ಲಿ ಎಲ್ಲಿ ಹುಟ್ಟಿದ? ಯಾವ ಸ್ಥಳದಲ್ಲಿ ಹುಟ್ಟಿದ? ಗೋದಲೆಯಲ್ಲಿ. ಗೋದಲೆ ದನದ ಕೊಟ್ಟಿಗೆಯಲ್ಲಿ, ಗೋದಲಿಯಲ್ಲಿ ಹುಟ್ಟಿದ. ಹೌದಾ? ಬೆತ್ಲೆಹೇಮಿನಲ್ಲಿ ದನದ ಕೊಟ್ಟಿಗೆಯಲ್ಲಿ ಯೇಸು ಸ್ವಾಮಿ ಹುಟ್ಟಿದ. ನೋಡಿ, ಇದಕ್ಕೆ ಏನು ಅರ್ಥ ಅಂದ್ರೆ ತಗ್ಗಿಸಿಕೊಳ್ಳುವಿಕೆ. ಪರಲೋಕ ರಾಜ್ಯದಲ್ಲಿ, ಸ್ವರ್ಗದಲ್ಲಿ, ಆಕಾಶ ಮೇಲಣ ಲೋಕದಲ್ಲಿ, ಆಕಾಶ ಮಹಾಕಾಶ ಮೇಲಣ ಲೋಕದಲ್ಲಿ, ಪರಲೋಕ ರಾಜ್ಯದಲ್ಲಿ ಸಂತೋಷವಾಗಿ ಆರಾಮಾಗಿರಬೇಕಾದಂತ ಏಸಪ್ಪ ಭೂಮಿ ಮೇಲೆ ಮನುಷ್ಯನಾಗಿ ಹುಟ್ಟಿ ಬಂದ. ಅದು ಬೆತ್ಲೆಹೇಮಿನಲ್ಲಿ ದನದ ಕೊಟ್ಟಿಗೆಯಲ್ಲಿ ತನ್ನನ್ನೇ ತಾನು ತಗ್ಗಿಸಿಕೊಂಡು ಬಂದ ಅನ್ನುವುದಕ್ಕೆ ಅರ್ಥ ಇದು ಮಕ್ಕಳೇ. ಅಷ್ಟು ಮಟ್ಟಿಗೆ ತಗ್ಗಿಸಿಕೊಂಡ. ಪರಲೋಕದಲ್ಲಿರುವಾಗ ದನದ ಕೊಟ್ಟಿಗೆಯಲ್ಲಿ ಹುಟ್ಟಿ ಬಂದ. ಆತ ಹುಟ್ಟಿದಾಗ ಆ ಸಮಯದಲ್ಲಿ ಏನಾಯಿತು ಅಂದ್ರೆ ಆಕಾಶದಲ್ಲಿ ಏನು ಮೂಡಿತು? ನಕ್ಷತ್ರ. ಆಕಾಶದಲ್ಲಿ ಏನು ಮೂಡಿತಪ್ಪ? ನಕ್ಷತ್ರ ಮೂಡಿತು. ವಿಶೇಷವಾದ ನಕ್ಷತ್ರ. ಆಕಾಶದಲ್ಲಿ ನಕ್ಷತ್ರಗಳಿದ್ದಾವೆ, ದಿನಾಲು ನೋಡ್ತೇವೆ ನಾವು. ಆ ನಕ್ಷತ್ರಗಳು ಬೇರೆ. ಆದರೆ ಯೇಸು ಸ್ವಾಮಿ ಹುಟ್ಟುವುದನ್ನ ತಿಳಿಸುವುದಕ್ಕಾಗಿ ಒಂದು ವಿಶೇಷವಾದ ನಕ್ಷತ್ರ, ಸ್ಟಾರು ಆಕಾಶದಲ್ಲಿ ಮೂಡುತ್ತದೆ. ಅದು ಯೇಸು ಸ್ವಾಮಿ ಹುಟ್ಟುತ್ತಾ ಇದ್ದಾನೆ ಅನ್ನೋದಕ್ಕೆ ಗುರುತು. ಅದಕ್ಕೆ ನಾವೆಲ್ಲ ಏನ್ ಮಾಡ್ತೇವೆ? ಈ ಲೋಕದಲ್ಲಿರುವವರು ಕ್ರಿಸ್ಮಸ್ ಹಬ್ಬ ಬಂತು ಅಂದ್ರೆ ಕ್ರೈಸ್ತರು ಮನೆ ಮೇಲೆ, ಸಭೆ ಮೇಲೆ ಸ್ಟಾರ್ ಅನ್ನ ಕಟ್ತೇವೆ. ಹೌದಾ? ಆ ಸ್ಟಾರ್ ಕಟ್ಟಿದ್ದು ಯಾಕೆ ಅಂದ್ರೆ ಅಲ್ಲಿ ಯೇಸು ಸ್ವಾಮಿ ಹುಟ್ಟಿದ್ದಾನೆ, ಯೇಸು ಸ್ವಾಮಿ ಇದ್ದಾನೆ ಅನ್ನೋದರ ಗುರುತು. ನಾವು ಕ್ರೈಸ್ತರು ಅನ್ನೋದಕ್ಕೆ ಗುರುತು ಯೇಸು ಸ್ವಾಮಿ ಹುಟ್ಟಿದ ಗುರುತು ಆ ನಕ್ಷತ್ರ. ಆ ನಕ್ಷತ್ರ ಹುಟ್ಟಿದಾಗ, ಯೇಸು ಸ್ವಾಮಿ ಹುಟ್ಟಿದ್ದಾನೆ ಅಂತ ವಿಷಯ ಗೊತ್ತಾದಾಗ, ಮೊಟ್ಟ ಮೊದಲಿಗೆ ಯೇಸು ಸ್ವಾಮಿ ಹುಟ್ಟುವ ವಿಷಯ ಯಾರಿಗೆ ಗೊತ್ತಾಗುತ್ತೆ? ಕುರುಬರೇ, ಕುರಿಕಾಯರಿಗೆ. ಕುರುಬರಿಗೆ. ಹೌದಾ? ಕುರುಬರಿಗೆ ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಒಂದು ಹಾಡು ಕೂಡ ಇದೆಯಲ್ಲ, ಒಂದು ದಿನ ಮಧ್ಯರಾತ್ರಿಯಲ್ಲಿ ಯೇಸು ಜನಿಸಿದನು ಬೆತ್ಲೆಹೇಮಲ್ಲಿ, ಯೇಸುವರು ಕುರಿ ಕಾಯುತ್ತಾ ಕುಂತಿದ್ದರು ಆ ರಾತ್ರಿಯಲ್ಲಿ. ದೇವರ ದೂರ ಬಂದು ಹೇಳಿದರು ಅವರಿಗೆ, ದೇವರ ದೂತರ ಬಂದು ಹೇಳಿದನು ಅವರಿಗೆ, ರಕ್ಷಕ ಜನಿಸಿದ ಭೂಮಿಯಲ್ಲಿ ಎಂದು. ರಕ್ಷಕ ಜನಿಸಿದ ಭೂಮಿಯಲ್ಲಿ. ಯಾವ ರಕ್ಷಕ? ಲೋಕ ರಕ್ಷಕ ಅಲ್ವಾ? ಲೋಕ ರಕ್ಷಕನಾಗಿ ಯೇಸಪ್ಪ ಭೂಮಿ ಮೇಲೆ ಹುಟ್ಟುತ್ತದೆ. ಮೊಟ್ಟ ಮೊದಲಿಗೆ ಕುರಿ ಕಾಯುವವರಿಗೆ ಯೇಸು ಸ್ವಾಮಿಯ ಜನನದ ಬಗ್ಗೆ, ಹುಟ್ಟಿನ ಬಗ್ಗೆ ತಿಳಿಯುತ್ತದೆ. ಅಷ್ಟೇ ಅಲ್ಲ, ಮತ್ತಿನ್ಯಾರಿಗೆ ಗೊತ್ತಾಗುತ್ತೆ ಅಂದ್ರೆ ಜ್ಞಾನಿಗಳಿಗೆ. ಹೌದಾ? ಜ್ಞಾನಿಗಳು ಬರ್ತಾರೆ, 3 ಜನ ದೊಡ್ಡ ಶ್ರೀಮಂತರು, ಅವರಿಗೆ ಗೊತ್ತಾಗುತ್ತೆ. ನಕ್ಷತ್ರ ದೇವದೂತರು ಅವರಿಗೆ ತಿಳಿಸ್ತಾರೆ. ದೇವದೂತರು ಜ್ಞಾನಿಗಳಿಗೆ ತಿಳಿಸಿದಾಗ ಅಲ್ಲಿ ಯೇಸು ಸ್ವಾಮಿ ಹುಟ್ಟುತ್ತಾ ಇದ್ದಾನೆ, ಹುಟ್ಟಿದ್ದಾನೆ. ಎಲ್ಲಿ ಅಂತ ಕೇಳಿದಾಗ ನಕ್ಷತ್ರ ಇದೆ ನೋಡ್ರಿ, ಅಲ್ಲಿ ಹೋಗ್ರಿ ನೀವು ಅಂತ. ಆ ನಕ್ಷತ್ರ ಎಲ್ಲಿದೆಯೋ ದಾರಿ ಉದ್ದಕ್ಕೆ ಹುಡುಕೊಂಡು ಜ್ಞಾನಿಗಳು ಬಂದಾಗ ಅಲ್ಲಿ ಯೇಸು ಸ್ವಾಮಿ ಬೆತ್ಲೆಹೇಮಿನಲ್ಲಿ ದನದ ಕೊಟ್ಟಿಗೆಯಲ್ಲಿ ಹುಟ್ಟಿರ್ತದೆ, ಮುದ್ದಾದ ಮಗು. ಹೌದಾ? ಅವಾಗ ಏನಾಯ್ತು? ಕುರುಬರಿಗೂ ಸಂತೋಷ,
ಸಂತೋಷವಾಯಿತು, ವಿಷಯ ತಿಳಿಯಿತು. ಜ್ಞಾನಿಗಳಿಗೆ ವಿಷಯ ತಿಳಿಯಿತು, ಅವರಿಗೂ ಸಂತೋಷವಾಯಿತು. ಅವರ ದೇವರು ಯೇಸು ಸ್ವಾಮಿ ಹುಟ್ಟಿದಲ್ಲಿಗೆ ಬರ್ತಾರೆ, ಏನೆಲ್ಲ ಕಾಣಿಕೆಗಳು ತೆಗೆದುಕೊಂಡು ಬರ್ತಾರೆ ಅವರು. ಹೌದಾ? ನಾವು ನೀವು ಕೂಡ ಚರ್ಚಿಗೆ ಬಂದಾಗ ಸಭೆಯಲ್ಲಿ ಕಾಣಿಕೆ ಕೊಡ್ತೇವಲ್ಲ ದೇವರಿಗಾಗಿ ಅಲ್ವಾ? ಕ್ರಿಸ್ಮಸ್ ಹಬ್ಬದಲ್ಲಿ ಹಬ್ಬಕ್ಕಾಗಿ ನಾವು ಕೊಡ್ತೇವೆ. ದೇವರಿಗಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ದೇವರಿಗಾಗಿ ಹತ್ತಿರ ಬಂದು ದೇವರ ಪಾದದ ಬಳಿಯಲ್ಲಿ ಬಂದವರು ಕಾಣಿಕೆಗಳನ್ನು ಕೊಡ್ತಾರೆ. ಅವರು ಸಂತೋಷವಾಗಿರ್ತಾರೆ. ಕುರುಬರು ಸಂತೋಷವಾಗಿದ್ದಾರೆ, ಜ್ಞಾನಿಗಳು ಸಂತೋಷವಾಗಿದ್ದಾರೆ. ಮತ್ತೆ ಮರಿಯಮ್ಮ ಮರಿಯಮ್ಮ ಸಂತೋಷವಾಗಿದ್ದಾಳೆ. ಇಡೀ ಪ್ರಪಂಚಕ್ಕೆ ಗೊತ್ತಾಯಿತು ಯೇಸು ಸ್ವಾಮಿ ಹುಟ್ಟಿದ ವಿಷಯ. ಇಡೀ ಪ್ರಪಂಚವೇ ಯೇಸು ಸ್ವಾಮಿ ಹುಟ್ಟಿದ ಸಂತೋಷ ಸಂಭ್ರಮವನ್ನ ಆಚರಿಸ್ತದೆ. ಆದರೆ ಮಕ್ಕಳ ಬೆತ್ಲೆಹೇಮಿನಲ್ಲಿ ಜನರು ಸಂತೋಷವಾಗಿಲ್ಲ. ಅರ್ಥ ಆಯ್ತಾ ನಿಮ್ಗೆ? ಬೆತ್ಲೆಹೇಮಿನಲ್ಲಿ ಯೇಸಪ್ಪ ಹುಟ್ಟಿದ, ಬೆತ್ಲೆಹೇಮಿನ ಜನರಿಗೆ ಗೊತ್ತಿಲ್ಲ ಯೇಸು ಸ್ವಾಮಿ ಹುಟ್ಟಿದ್ದು. ಆ ಸಂತೋಷ ಆ ಜನರಿಗಿಲ್ಲ. ಯಾಕೆ? ಅಲ್ಲಿ ರಾಜ ಆಜ್ಞೆ ಮಾಡಿದ್ದ ಹುಟ್ಟಿದ ಮಗುವನ್ನು ಸಾಯಿಸಬೇಕು ಅಲ್ವಾ? ಅದಕ್ಕೆ ಅವರು ತಪ್ಪಿಸಿಕೊಂಡು ಬಂದು ದಹನ ಕೊಟ್ಟಿಗೆಯಲ್ಲಿ ಬಂದಾಗ ತುಪ್ಪ ಗರ್ಭಿಣಿ ಮರಿಯಮ್ಮ ಅಲ್ಲಿ ಮಗುವಿಗೆ ಜನ್ಮ ಕೊಡ್ತಾಳೆ. ಅಲ್ಲಿ ಯೇಸು ಸ್ವಾಮಿ ಹುಟ್ಟಿದ ವಿಷಯ ಎಲ್ಲರೂ ದೇವದೂತರಿಂದ ವಿಷಯ ತಿಳಿದುಕೊಂಡ ಕುರುಬರು ಸಂತೋಷವಾಗಿದ್ದಾರೆ, ಜ್ಞಾನಿಗಳು ಸಂತೋಷವಾಗಿದ್ದಾರೆ, ಮರಿಯಮ್ಮ ಯೋಸೇಫರು ಸಂತೋಷವಾಗಿದ್ದಾರೆ. ಆದರೆ ಎಲ್ಲಿ ಹುಟ್ಟಿದನೋ ಆ ಹುಟ್ಟಿದ ಊರಿನ ಜನರೇ ಸಂತೋಷವಾಗಿಲ್ಲ. ಅವರಿಗೆ ಗೊತ್ತಿಲ್ಲ ಯೇಸು ಸ್ವಾಮಿ ಹುಟ್ಟಿದ್ದು ಅಲ್ವಾ? ಇದು ಬಹಳ ಒಂದು ವಿಚಿತ್ರವಾದ ವಿಷಯ. ಆದರೆ ಇಡೀ ಲೋಕಕ್ಕೆ ಬೆಳಕಾಗಿ ಲೋಕ ರಕ್ಷಕನಾಗಿ ಯೇಸು ಸ್ವಾಮಿ ಹುಟ್ಟಿ ಬಂದ ಮೇಲೆ 30 ವರ್ಷಗಳು ಅದು ಮರಿಯಮ್ಮಳು ಕನ್ನಿಗೆ ಗರ್ಭದಲ್ಲಿ ಯೇಸು ಸ್ವಾಮಿ ಹುಟ್ಟಿದ್ದಾರೆ. ಯೇಸು ಸ್ವಾಮಿ ಹುಟ್ಟಿದ ನಂತರ ಮರಿಯಮ್ಮಳಿಗೂ ಯೋಸೇಫನಿಗೂ ಮದುವೆ ಆಗ್ತದೆ. ಮದುವೆಯಾಗಿ ಸಂಸಾರ ಮಾಡಿ ಅವರಿಗೆ ಮತ್ತೆ ಮಕ್ಕಳಾಗ್ತಾರೆ. ಅರ್ಥ ಆಯ್ತಾ? ಆ ಯೋಸೇಫನ ಮರಿಯಮ್ಮಳ ಕಂಡ ಯೋಸೇಫನ್ ಏನ್ ಕೆಲಸ ಮಾಡ್ತಾ ಇದ್ದಂದ್ರೆ ಬಡಿಗನಾಗಿದ್ದ, ಕಾರ್ಪೆಂಟರ್ ಆಗಿದ್ದ. ಆ ಕಾರ್ಪೆಂಟರ್ ಆಗಿದ್ದ ತಂದೆಯಾದ ಯೋಸೇಫನಿಗೆ ಬೆಳೀತಾ ಯೋಸೇಫನು ಕೂಡ ತಂದೆ ಜೊತೆ ಬಡಿಗ ಕೆಲಸ ಮಾಡ್ತದೆ, ಕಾರ್ಪೆಂಟರ್ ಕೆಲಸ ಮಾಡ್ತದೆ. ಎಲ್ಲಿಯವರೆಗೆ? 30 ವರ್ಷದವರೆಗೆ. ನಾವೀಗ ಹೇಳಿದ್ರು, ಈಗ ನಿಮ್ಗೆ ಹೇಳಿದ 18 ವರ್ಷ ನಮ್ಮ ಒಂದು ಭಾರತ ದೇಶದ ಕಾನೂನಿನ ಪ್ರಕಾರ ಹೆಣ್ಣು ಮಕ್ಕಳು ದೊಡ್ಡವರಾಗಿದ್ದಾರೆ ಅಂದ್ರೆ ವಯಸ್ಕರು, ಪ್ರಾಪ್ತ ವಯಸ್ಸು ಅಂದ್ರೆ 18 ವರ್ಷ. ಗಂಡು ಮಕ್ಕಳಿಗೆ 21 ವರ್ಷ ಆದ್ರೆ ಅವರು ಪ್ರಾಪ್ತವಾದ ವಯಸ್ಸು. ಅವರು ಮದುವೆ ಮಾಡ್ಕೊಳ್ಬಹುದು, ಸಂಸಾರ ಮಾಡ್ಬೋದು, ಏನಾದ್ರೂ ಹೇಳೋದಿದ್ರೆ ಯಾರಿಗಾದ್ರೂ ಕೇಳುವುದಕ್ಕೆ ಅರ್ಹರಾಗಿರ್ತಾರೆ ಈ ಕಾಲದಲ್ಲಿ, ಈ ನಮ್ಮ ದೇಶದಲ್ಲಿ. ಆ ಕಾಲಕ್ಕೆ ಅದು ಏನಿತ್ತಂತೆ ಕಾನೂನು, 30 ವರ್ಷ ಆದ್ರೇನೆ ದೊಡ್ಡವರಾದಂಗೆ ಲೆಕ್ಕ. ಅವ್ರು ಏನನ್ನ ಹೇಳಿದ್ರೆ ಬೇರೆಯವರು ಅವ್ರು ಹೇಳಿದ ಮಾತನ್ನ ಕೇಳಬೇಕು ಅಂತ ಒಂದು ಪರಿಸ್ಥಿತಿ ಆ ಕಾಲದಲ್ಲಿ. ಅದಕ್ಕೆ 30 ವರ್ಷ ಯೇಸು ಸ್ವಾಮಿ ಯಾರಿಗೂ ಏನು ಹೇಳಕ್ ಹೋಗ್ಲಿಲ್ಲ. ತಂದೆಯಾದ ದೇವರ ಬಗ್ಗೆ ಆಗಲಿ, ಪರಲೋಕ ರಾಜ್ಯದ ಬಗ್ಗೆ ಆಗಲಿ, ನಿತ್ಯ ಜೀವನದ ಬಗ್ಗೆ ಆಗಲಿ ಹೇಳಿಲ್ಲ. 30 ವರ್ಷಗಳು ತಂದೆ ಜೊತೆ, ತಾಯಿಯ ಜೊತೆ, ಅಣ್ಣ ತಮ್ಮಂದ್ರ ಜೊತೆ, ಅವತ್ತಿಗೆ ಮರಿಯಮ್ಮಳಿಗೆ ಮಕ್ಕಳು ಹುಡ್ತಾರೆ, ತಮ್ಮ ತಂಗಿಯರು ಹುಡ್ತಾರೆ, ಅವ್ರ ಜೊತೆ ಮಾಮೂಲು ಮನುಷ್ಯನಾಗಿ ಅನ್ನ ಜೀವನ ಮಾಡ್ತಾರೆ. ತಂದೆಗೆ ಕಾರ್ಪೆಂಟರ್ ಕೆಲಸಕ್ಕೆ ಸಹಾಯ ಮಾಡ್ತಾರೆ. ಅದಕ್ಕೆ ಇಂಗ್ಲಿಷ್ ಅಂತ ಹೇಳ್ತಾರೆ, ಯೆಹೋವನನ್ನ ಯೂದರ ಒಂದು ಒಳ್ಳೆಯ ಬಡಿಗ ಅಂತ, ಜೂಯಿಷ್ ಕಾರ್ಪೆಂಟರ್ ಅಂತ ಹೇಳ್ತಾರೆ. ಒಳ್ಳೆ ಬಡಿಗನಾಗಿ ತಂದೆಗೆ ಸಹಾಯ ಮಾಡ್ತಾ ಇದ್ದ. 30 ವರ್ಷ ಆದ ಮೇಲೆ ಉಳಿದ ವಯಸ್ಸಿನಲ್ಲಿ ಆತನು ಊರು ಕೇರಿ ಮನೆ ಗ್ರಾಮಗಳು ತಿರುಗಿ ಸುವಾರ್ತೆ ಹೇಳಿದ. ಏನು ಸುವಾರ್ತೆ? ಅಲ್ಲಿ ಮೇಲೆ ಪರಲೋಕ ರಾಜ್ಯ ಇದೆ, ನೀವು ಪರಲೋಕಕ್ಕೆ ಬರಬೇಕು ಅಂದ್ರೆ ನೀವು ಪರಿಶುದ್ಧರಾಗಿರಬೇಕು, ಪವಿತ್ರರಾಗಿರಬೇಕು, ನೀವು ನಿಮ್ಮ ನಡೆಯಿಂದಲೂ ನುಡಿಯಿಂದಲೂ ದೇವರಿಗೆ ಮಹಿಮೆಕರವಾಗಿ ಜೀವಿಸಬೇಕು ಅನ್ನೋದನ್ನ ಹೇಳ್ತಾ ಬಂದ. ನೋಡಿ, ಈಗ ನಾವು ಲೋಕದಲ್ಲಿ ನೋಡ್ತೇವೆ, ಯಾರು ನಮ್ಮ ಒಳ್ಳೇದು ಹೇಳೋದು ಸಿಟ್ಟು ಬರ್ತದೆ. ಹೌದಾ? ಒಳ್ಳೇದು ಹೇಳೋರೆ ಕೆಟ್ಟವ್ರು ಈ ಕಾಲದಲ್ಲಿ, ಕೆಟ್ಟದ್ದು ಹೇಳೋರೆ ಒಳ್ಳೆಯವರು. ಹೌದಾ? ಕೆಟ್ಟ ಸಹವಾಸ, ಹುಡುಗರು ಇನ್ನೊಬ್ಬರನ್ನ ಕುಡಿಯೋದೇ ಕಲಿಸ್ತಾರೆ. ಬೀಡಿ ಸಿಗರೇಟ್ ಸೇದೋರು ಇನ್ನೊಬ್ಬರಿಗೆ ಸೇಲ್ದಾಗೋದಿದ್ರು ನೋಡಿ, ಏನಾಯ್ತು ದಮ್ ಹೊಡೆದು ನೋಡಪ್ಪ ಅಂತ ಕೊಟ್ಟು ಆ ಒಂದು ದಮ್ಮು ಹೋಗಿ 100 ದಮ್ಮ ಆಗ್ತವೆ, ಅವನು ಚಟಕ್ಕೆ ಬಿದ್ದು ಬಿಡ್ತಾನೆ.
ನೀವು ಪರಿಶುದ್ಧವಾಗಿದ್ರೆ ನೀವು ಪರಲೋಕಕ್ಕೆ ಬರ್ತೀರಿ. ಅಲ್ಲಿ ಮೇಲಿದೆ ಪರಲೋಕ ರಾಜ್ಯ, ಅಲ್ಲಿ ತಂದೆಯಾದ ದೇವರಿದ್ದಾರೆ, ಸಿಂಹಾಸನದ ಮೇಲೆ ಕುಳಿತಿದ್ದಾನೆ. ಆ ದೇವರ ಹತ್ತಿರ ನೀವು ಹೋಗಬೇಕಂದ್ರೆ ಪರಿಶುದ್ಧರಾಗಿರಬೇಕು. ದೇವರ ವಾಕ್ಯದಲ್ಲಿ ನೋಡ್ತೇವಲ್ಲ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಿ ಅಂತ ವಾಕ್ಯ ಹೇಳೋದು ಸತ್ಯವೇದ ಬೈಬಲಲ್ಲಿ. ಹಳೆ ಒಡಂಬಡಿಕೆಯಲ್ಲಿ ಯೆಹೋವ ದೇವರು ಹೇಳ್ತಾನೆ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಕೂಡ ಹೇಳಿದ ಮಾತು, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಿ ಅಂತ ಹೇಳಿ ಆತನು ತಾನು ಉಳಿದ ಜೀವಮಾನವೆಲ್ಲ ಎಷ್ಟು ವರ್ಷ ಬದುಕಿದ್ದು? ಎಷ್ಟು ವರ್ಷಪ್ಪ? 33.5 ಏನಪ್ಪ? 33.5 ವರ್ಷ. 30 ವರ್ಷ ಮಾಮೂಲು ಮನುಷ್ಯನಾಗಿದ್ದ. ಉಳಿದ 3.5 ವರ್ಷ ಪರಲೋಕ ರಾಜ್ಯದ ಜ್ಞಾನವನ್ನ ಎಲ್ಲರಿಗೂ ಹೇಳ್ತಾ ಬಂದ. ಸುವಾರ್ತೆ ಪುಸ್ತಕ ಓದ್ರಿ ಬೈಬಲಲ್ಲಿ. ಮತ್ತಾಯಿ, ಮಾರ್ಕ, ಲೂಕ, ಯೋಹಾನ 4 ಸುವಾರ್ತೆಗಳನ್ನು ಓದಿದಾಗ ಅಲ್ಲಿ ಯೇಸು ಸ್ವಾಮಿ ಜೀವನ ಚರಿತ್ರೆ ಎಲ್ಲ ನಾವು ನೋಡ್ತೇವೆ. ಆತ ಹುಟ್ಟಿದಾಗಿಂದ ಶಿಲುಬೆಯ ಮರಣ ಹೊಂದುವವರೆಗೆ ಹೇಗಿದ್ದ, ಏನು ಮಾಡ, ಸಮಾಧಿಯಿಂದ ಎದ್ದು ಬಂದ ಮೇಲೆ ಮತ್ತೆ ಏನು ಮಾಡಿದ ಎಲ್ಲವನ್ನ ನಾವು ಬೈಬಲಲ್ಲಿ ನೋಡ್ತೇವಲ್ವಾ. ಆ ರೀತಿಯಲ್ಲಿ 3.5 ವರ್ಷ ಪರಲೋಕ ರಾಜ್ಯದ ಜ್ಞಾನವನ್ನ ಜನರಿಗೆ ಹೇಳ್ತಾನೆ. ನಾಶ ಆಗಬೇಡಪ್ಪ, ನೀವು ನಿತ್ಯ ಜೀವ ಹೊಂದಿಕೊಳ್ಬೇಕು ಪ್ರತಿಯೊಬ್ಬರು ಅಂತ. ಆ ರೀತಿ ಹೇಳೋದಕ್ಕೆ ಆತನನ್ನು ಅವಾಗ ಏನ್ ಮಾಡಿದ್ರು, ಯೇಸು ಸ್ವಾಮಿ ಹೇಳೋ ಮಾತು ಕೇಳಿ ಅನೇಕ ಜನರು ಯೇಸು ಸ್ವಾಮಿಯನ್ನು ಅನುಸರಿಸಿದ್ರು, ಹಿಂಪಾಲಿಸಿದ್ರು. ಅದನ್ನ ಹಿಂದೆ ಹೋಗ್ತಾ ಇದ್ರಂತೆ. ಯಾವ್ದಾದ್ರು ಊರಿಗೆ ಹೋಗಿದ್ದಾನೆ ಗ್ರಾಮಕ್ಕೆ ಅಂದ್ರೆ ಆ ಯೇಸು ಸ್ವಾಮಿಯಿಂದ ಗುಂಪಾಗಿ ಜನ ಬರ್ತಾ ಇದ್ರಂತೆ. ಯಾವ್ದಾದ್ರು ಮನೆಯಲ್ಲಿ ಅವ್ರ ಮನೆ ನಿಧಾನ ಯೇಸು ಸ್ವಾಮಿ ಅಂದ್ರೆ ಆ ಮನೆ ಮುಂದೆ ಒಳಗೆ ಹೊರಗೆ ಎಲ್ಲ ಜನ ತುಂಬಿಕೊಳ್ತಾ ಇದ್ರಂತೆ ಯೇಸು ಸ್ವಾಮಿ ಹೇಳುವ ಮಾತುಗಳನ್ನು ಕೇಳುವುದೇ. ಅರ್ಥ ಆಯ್ತಾ ಮಕ್ಕಳೇ? ಪರಲೋಕ ರಾಜ್ಯದ ಬಗ್ಗೆ ಯೇಸು ಸ್ವಾಮಿ ಹೇಳ್ತಾ ಇದ್ರೆ ಆ ಮಾತುಗಳನ್ನು ಕೇಳೋದಕ್ಕೆ ಜನರು ಗುಂಪಾಗಿ ಯೇಸು ಸ್ವಾಮಿ ಬಳಿ ಬರ್ತಾ ಇದ್ರು. ಅವಾಗ ಏನಾಯ್ತು, ಆ ಕಾಲದಲ್ಲಿ ಇದ್ರಲ್ಲ ಪಂಡಿತರು, ದೊಡ್ಡವರು, ಮೇಲ್ಜಾತಿಯವರು, ಬ್ರಾಹ್ಮಣ. ಈಗ ನಾವು ಈ ಕಾಲಕ್ಕೆ ನಾವು ಏನ್ ಹೇಳ್ತೇವೆ, ಬ್ರಾಹ್ಮಣರೇ ದೊಡ್ಡ ಜಾತಿ, ಅವ್ರು ಏನ್ ಹೇಳ್ತಾರೆ ಅದನ್ನೇ ಬೇರೆಯವರೆಲ್ಲರೂ ಕೇಳ್ತಾರೆ. ಹಾಗೆ ಈ ಮೇಲೆ ಇರುವಂತ ಪಂಡಿತರು, ದೊಡ್ಡ ದೊಡ್ಡ ಶ್ರೀಮಂತರು, ಸದುಕಾಯರು, ಅವ್ರೇನ್ ಮಾಡ್ತಾರೆ, ಪರಿಸಾಯರು, ಸದುಕಾಯರು ಅಂತ ಆ ಕಾಲಕ್ಕೆ ದೊಡ್ಡವರು, ಅವ್ರ ಮಾತು ಯಾರು ಕೇಳಲಾರ್ದಂಗ ಆಗ್ಬಿಡ್ತಾರೆ. ಎಲ್ಲರೂ ಯೇಸು ಸ್ವಾಮಿಯಿಂದನೇ ಹೋಗಿ ಶುರು ಮಾಡ್ಬೋದು. ಯೇಸು ಸ್ವಾಮಿ ಮಾತೆ ಕೇಳ್ತಾರೆ, ಯೇಸು ಸ್ವಾಮಿಯಿಂದ ಹೋಗ್ತಾರೆ. ಅವಾಗ ಏನಾಗ್ತದೆ, ಅವರಿಗೆ ಸಿಟ್ಟು ಬರ್ತದೆ, ಹೊಟ್ಟೆ ಕಿಚ್ಚಾಗ್ತದೆ. ಹೇಗಾದರೂ ಮಾಡಿ ಯೇಸು ಸ್ವಾಮಿನ ಇಲ್ಲದಂಗೆ ಮಾಡಬೇಕು ಅಂತ ಅಂದುಕೊಂಡು ಸುಳ್ಳು ಅಪವಾದಗಳನ್ನ ಹಾಕಿ ಏನು ತಪ್ಪು ಮಾಡಿದೆ, ಯೇಸು ಸ್ವಾಮಿ ಯಾರು, ನಿರಪರಾಧಿ, ನಿರ್ದೋಷಿ. ಅರ್ಥ ಆಯ್ತು? ಎರಡು ಪದ ನಿಮ್ಗೆ ಅರ್ಥ ಆಗುತ್ತಾ? ನಿರ್ದೋಷಿ ಅಂದ್ರೆ ಯಾವುದೇ ದೋಷ ಇಲ್ಲದವನು, ನಿರಪರಾಧಿ ಅಂದ್ರೆ ಯಾವುದೇ ತಪ್ಪು ಅಪರಾಧ ಮಾಡದೇ ಇದ್ದವನು. ಏನು ತಪ್ಪು ಮಾಡಿದ ಆದರೂ ಕೂಡ ಶಿಕ್ಷೆ ಕೊಡ್ತಾರೆ ಸ್ವಾಮಿ. ಶಿಲುಬೆ ಮರಣದ ಶಿಕ್ಷೆ. ಆ ಕಾಲಕ್ಕೆ ಯಾರಾದರೂ ತಪ್ಪು ಮಾಡಿದ್ರೆ, ಈ ಕಾಲಕ್ಕೆ ಏನ್ ಮಾಡ್ತಾರೆ, ಅತ್ಯಂತ ಕಠಿಣವಾದ ತಪ್ಪೇನಾದ್ರೂ ಮಾಡಿದ್ರೆ ಕೊಡುವಂತ ಕಠಿಣ ಶಿಕ್ಷೆ ಮರಣ ದಂಡನೆ, ಗಲ್ಲಿಗೇರಿಸ್ತಾರೆ. ಅರ್ಥಾಯ್ತಮ್ಮ? ಗಲ್ಲಿಗೇರಿಸುವ ಶಿಕ್ಷಣೆ ಕಠಿಣವಾದ ಶಿಕ್ಷೆ ಈ ಕಾಲದಲ್ಲಿ. ಆ ಕಾಲದಲ್ಲಿ ಶಿಕ್ಷೆ ಅಂದ್ರೆ ಶಿಲುಬೆ ಮರಣ ಅಂದ್ರೆ ಅವ್ರಿಗೆ ಶಿಲುಬೆಗೆ ಹಾಕಿ ಕಟ್ಟಿ ಶಿಲುಬೆ ಹೊಸ್ಕೊಂಡು ಹೋಗಿ ಗುಡ್ಡದ ಮೇಲೆ ಅವರನ್ನ ಸಾಯಿಸ್ತಾ ಇರ್ತಂತೆ. ಯಾವ ರೀತಿ ಸಾಯೋವರೆಗೆ ಹೊಡೆಯವರಂತೆ, ಹೊಡೆದು ಸಾಯಿಸ್ತಾರೆ. ಅರ್ಥ ಆಯ್ತಾ? ಹಾಗೆ ಸ್ವಾಮಿಗೆ ಏನ್ ಮಾಡಿದ್ರು, ಶಿಲುಬೆ ಮರಣವನ್ನು ನೀಡಿದರು. ಆ ಸಮಯದಲ್ಲಿ ಸ್ವಾಮಿ ಏನ್ ಮಾಡಲ್ಲ, ಯಾರಾದ್ರೂ ಹೊಡೆಯಕ್ಕೆ ಬಂದ್ರೆ ಯಾಕೆ ಹೊಡಿತೀರಿ ಅನ್ನ ಅಂದಿಲ್ಲ. ಶಿಲುಬೆ ಶಿಕ್ಷೆ ಅಂತ ಪ್ರಕಟಣೆ ಮಾಡ್ತಾರೆ. ಯಾಕಪ್ಪ ನನಗೆ ಶಿಕ್ಷೆ ಕೊಟ್ಟು ನಾನೇನು ತಪ್ಪು ಮಾಡಿಲ್ಲ ಅಂತ ವಾದ ಮಾಡ್ಬೋದಿತ್ತ. ಆದ್ರೆ ಒಂದು ಮಾತು ಕೂಡ ಯೇಸು ಸ್ವಾಮಿ ಆಡೋದಿಲ್ಲ ಅಲ್ವಾ. ಶಿಲುಬೆ ಮರಣವನ್ನು ಹೇಳಿದಾಗ ಸುಮ್ಮನೆ ಒಪ್ಕೊಳ್ತಾರೆ, ಅದೇನನ್ನೋದಿಲ್ಲ. ಕೊನೆಗೆ ಏನ್ ಮಾಡ್ತಾರೆ, ಹೊಡಿತಾರೆ, ಉಗುಳ್ತಾರೆ, ಶಿಲುಬೆಯಲ್ಲಿ ಎಳ್ಕೊಂಡು ಹೋಗ್ತಾರೆ, ಶಿಲುಬೆಯನ್ನು ಹೊರಿಸ್ಕೊಂಡು ಹೋಗ್ತಾರೆ. ಕೊನೆಗೆ ಶಿಲುಬೆಗೆ ಏನ್ ಮಾಡ್ತಾರೆ, ಕಟ್ಟುತ್ತಾರೆ, ಸಾಯಿಸ್ತಾರೆ. ಅಂಥ ಸಮಯದಲ್ಲಿ ಕೂಡ ಶಿಲುಬೆಯಲ್ಲಿ ನೋಡಿದ 7 ಮಾತುಗಳಲ್ಲಿ ಮೊದಲನೇ ಮಾತು ಏನಂದ್ರೆ, ಅಪ್ಪ ತಂದೆ, ಇವ್ರೇನ್ ಮಾಡ್ತಾರೆ ಅರಿಯರು, ಇವರನ್ನು ಕ್ಷಮಿಸು. ಕ್ಷಮಿಸು ಅನ್ನೋ ಮಾತು ಹೇಳುವುದಕ್ಕಾಗಲಿ ಕ್ಷಮಿಸುವುದಕ್ಕಾಗಲಿ ಅಲ್ಲಿ ಏನಿರಬೇಕು ಅಂದ್ರೆ ನಮಗೆ ತಾಳ್ಮೆ ಇರಬೇಕು, ಪ್ರೀತಿ ಇರಬೇಕು ಮಕ್ಕಳು. ಹೌದಾ?
ಎಲ್ಲಿ ದೇವರ ಪ್ರೀತಿ ಇದೆಯೋ, ಎಲ್ಲಿ ತಾಳ್ಮೆ ಇದೆಯೋ, ಅಲ್ಲಿ ನಾವು ಯಾರಾದ್ರೂ ನಮಗೆ ತಪ್ಪು ಮಾಡಿದ್ರು, ಮೋಸ ಮಾಡಿದ್ರು, ದ್ರೋಹ ಮಾಡಿದ್ರು, ಅನ್ಯಾಯ ಮಾಡಿದ್ರು ಕೂಡ ಏನ್ ಮಾಡ್ತೇವೆ? ನಾವು ಅವನ್ನ ಕ್ಷಮಿಸುತ್ತೇವೆ, ಕ್ಷಮಿಸಬೇಕು ಅಲ್ವಾ? ಅಂತ ಶಿಲುಬೆ ಮರಣ ಹೊಂದುವುದಕ್ಕೆ ಎಷ್ಟು ತಾಳ್ಮೆ ಇತ್ತು ಯೇಸುವಿನಲ್ಲಿ ಅಲ್ವಾ? ನಿರಪರಾಧಿಗೆ, ನಿರ್ದೋಷಿಗೆ ಶಿಕ್ಷೆಯನ್ನು ಕೊಡ್ತಾರೆ. ಆ ಶಿಕ್ಷೆಯನ್ನು ಯೇಸು ಸ್ವಾಮಿ ಅನುಭವಿಸ್ತಾನೆ, ಶಿಲುಬೆಯಲ್ಲಿ ಅನುಭವಿಸ್ತಾನೆ. ಹೊಡಿತಾರೆ, ತಲೆ ಮೇಲೆ ಒಳ್ಳೆಯ ಕಿರೀಟ ಇರ್ತಾರೆ, ಕೈಗಳಿಗೆ ಕಾಲುಗಳಿಗೆ ಮೊಳೆ ಹೊಡಿತಾರೆ, ಪಕ್ಕೆಗೆ ಬಚ್ಚಿ ತಗೊಂಡು ತಿವಿತಾರೆ. ಅಷ್ಟೆಲ್ಲ ಮಾಡಿದ್ರು, ಉಗುಳ್ತಾರೆ, ಉಗುಳವರು ಹೊಡೆದವರು ಹೊಡಿತಾರೆ, ಬೇಯವರು ಬೈತಾರೆ, ಅನ್ನಬಾರದ ಮಾತುಗಳು ಅಂತಾರೆ. ಆದರೂ ಕೂಡ ಯೇಸು ಸ್ವಾಮಿ ಎಲ್ಲವನ್ನು ಏನ್ ಮಾಡ್ತಾನೆ? ಸಹಿಸಿಕೊಳ್ತಾನೆ, ತಾಳ್ಮೆಯಿಂದ ಇರ್ತದೆ ಮಕ್ಕಳೇ. ಆ ತಾಳ್ಮೆ ನಿನ್ನಲ್ಲಿ ಇರಬೇಕು ಅಂತ ಇದೆ ವಾಕ್ಯ. 2 ಥೆಸಲೋನಿ 3ನೇ ಅಧ್ಯಾಯ 5ನೇ ವಚನ ಏನ್ ಹೇಳ್ತಾ ಇದೆ ಅಂದ್ರೆ, ದೇವರ ಪ್ರೀತಿ ಮತ್ತು ಕ್ರಿಸ್ತನ ತಾಳ್ಮೆ ಎರಡು ಇರಬೇಕು ನಿನಗೆ. ಕ್ರಿಸ್ತನ ತಾಳ್ಮೆ ಅಂದ್ರೆ ಶಿಲುಬೆಯ ಮರಣವನ್ನಾದರೂ ಅನುಭವಿಸುವಂತ ತಾಳ್ಮೆ ಯೇಸು ಸ್ವಾಮಿನಲ್ಲಿ ಇತ್ತಲ್ಲ. ತಪ್ಪು ಮಾಡಿದ್ರು ಕೂಡ ತಪ್ಪು ಮಾಡಿದ ಅಂದರು, ಏನು ಮಾಡದೆ ಇದ್ದವರಿಗೆ ಶಿಕ್ಷೆ ಕೊಟ್ಟರು, ಆ ಶಿಕ್ಷೆಯನ್ನು ಆತ ಅನುಭವಿಸಿದ. ಹೇಗೆ? ತಾಳ್ಮೆಯಿಂದ. ಯೇಸು ಸ್ವಾಮಿ ತಾಳ್ಮೆಯಿಂದ ಹೇಗಿದ್ದನೋ ನೀವು ಕೂಡ, ನಾನಾಗಲಿ ನೀವಾಗಲಿ ಅದೇ ತಾಳ್ಮೆಯನ್ನು ಹೊಂದಿಕೊಂಡಿರಬೇಕು ಮಕ್ಕಳು. ಕ್ರಿಸ್ತನ ತಾಳ್ಮೆ ಅರ್ಥ ಆಯ್ತಾ? ತಪ್ಪು ಮಾಡದೇ ಇದ್ರು ತಪ್ಪು ಹೊರಿಸಿದರು, ನಿರಪರಾಧಿ ಆದವನಿಗೆ ಅಪರಾಧಿ ಅಂದರು, ನಿರ್ದೋಷಿ ಆದವನಿಗೆ ದೋಷಿ ಅಂದರು. ಏನಪ್ಪ ಇದನ್ನೇ ಮಹಾ ದೇವರಂತೆ, ಈತ ಯೂದರ ರಾಜ ಅಂತೆ, ಇದನ್ನೇ ದೇವರಂತೆ ಅಂತ ಕೇಳಿ ಮಾಡ್ತಾರೆ, ತಮಾಷೆ ಮಾಡ್ತಾರೆ. ಅಷ್ಟೆಲ್ಲ ಮಾಡಿದ್ರು ಸುಮ್ಮನೆ ಇರ್ತಾನೆ ಸ್ವಾಮಿ, ಒಂದು ಮಾತಾಡಲ್ಲ, ಯಾರಿಗೂ ಏನು ಅನ್ನೋದಿಲ್ಲ. ಯಾಕೆಂದ್ರೆ ಅಲ್ಲಿ ತಾಳ್ಮೆ ಹೊಂದಿಕೊಂಡಿದ್ದ ಕ್ರಿಸ್ತ. ಶಿಲುಬೆಯ ಮರಣದ ಶಿಕ್ಷೆಯನ್ನು ಹೊಂದಿಕೊಳ್ಳುವ ಸಮಯದಲ್ಲಿ ಹೊಂದಿದಂತ ಕ್ರಿಸ್ತನ ತಾಳ್ಮೆಯನ್ನ ನಾನು ನೀನು ಹೊಂದಿಕೊಂಡಿರಬೇಕು ಮಕ್ಕಳೇ. ಯಾರಾದ್ರೂ ಏನಾದರೂ ಅಂದ್ರೆ ತಕ್ಷಣ ಅವರು ಒಂದು ಮಾತಂದ್ರೆ 9 ಮಾತು ನೀವು ಆಡಬೇಕಾಗಿಲ್ಲ. ಅರ್ಥ ಆಯ್ತಾ? ಯಾರಾದ್ರೂ ಒಂದೇ ನೋಡಿದ್ರೆ ನೀವು ಮತ್ತೆ ತಿರ್ಗಾ 9 ಏಟು ಹೊಡಿಬೇಕಾಗಿಲ್ಲ. ತಾಳ್ಕೋಬೇಕು, ನಾವು ಸಹನೆಯಿಂದ ಇರಬೇಕು. ಅರ್ಥ ಆಯ್ತಾ? ವಾಕ್ಯದಲ್ಲಿ ಯಾರಾದ್ರೂ ನಿಮ್ಮನ್ನು ಹೊಡೆದರೆ ಒಂದು ಕೆನ್ನೆ ಕೊಡ್ರೆ ಇನ್ನೊಂದು ಕೆನ್ನೆ ಹೊಡೆಗಳಪ್ಪ ಅನ್ಬೇಕಂತಾರೆ. ಯಾಕೆ ಹೊಡೆದೆ ಅಂತ ಒಂದು ಕೆನ್ನೆ ಕೊಡಿದ್ರೆ ನೀವು ಹೋಗಿ 2 ಕೆನ್ನೆಗೆ ಹೊಡೆಯೋದಲ್ಲ. ಅದು ಕ್ರಿಸ್ತನ ತಾಳ್ಮೆ ಅಲ್ಲ, ದೇವರ ಪ್ರೀತಿ ಅಲ್ಲ. ಎಲ್ಲಿ ಪ್ರೀತಿ ಇರ್ತದೋ ಅಲ್ಲಿ ತಾಳ್ಮೆ ಇರ್ತದೆ. ಎಲ್ಲಿ ದೇವರ ಪ್ರೀತಿ ಕ್ರಿಸ್ತನ ತಾಳ್ಮೆ ಇರ್ತದೋ ಅಲ್ಲಿ ನಿಮ್ಮ ಜೀವನ ಸಂತೋಷ ಸಮಾಧಾನದಿಂದ ತುಂಬಿರ್ತದೆ ಮಕ್ಕಳೇ. ನಮಗೆ ಸಂತೋಷ ಬೇಕು, ಸಮಾಧಾನ ಬೇಕು, ಆರೋಗ್ಯ ಬೇಕು, ಬಲ ಬೇಕು, ನೆಮ್ಮದಿ ಬೇಕು ಅಂದರೆ ನಾವು ದೇವರ ಪ್ರೀತಿಯನ್ನು ಹೊಂದಿರಬೇಕು, ಕ್ರಿಸ್ತನ ತಾಳ್ಮೆಯನ್ನ ಹೊಂದಿರಬೇಕು. ತಂದೆಯಾದ ದೇವರು ಪರಲೋಕ ರಾಜ್ಯದಲ್ಲಿ ಕುಳಿತುಕೊಂಡು ಸಿಂಹಾಸನದ ಮೇಲೆ, ಭೂಲೋಕದ ಮೇಲೆ ಆತ ನೋಡ್ತಾ ಇದ್ದಾನಂತೆ. ಅರ್ಥ ಆಯ್ತಾ? ದೇವರ ದೃಷ್ಟಿ ನಮ್ಮ ನಿಮ್ಮ ಮೇಲಿದೆ ಮಕ್ಕಳೇ. ಆತನಿಗೆ ಗೊತ್ತು ಯಾರು ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ. ಇವತ್ತು ಆರಾಧನೆ ಬಲ್ಲಾರಾಧನೆ ದಿನ ನನ್ನ ಮಕ್ಕಳು ನನ್ನ ಸನ್ನಿಧಿಗೆ ಬಂದಿದ್ದಾರಾ ಇಲ್ವಾ ಗೊತ್ತಾಗ್ತದೆ. ನೀವು ಏನಾದ್ರೂ ನೆವ ಹೇಳಬಹುದು, ಎಲ್ಲ ತಪ್ಪಿಸ್ಕೊಂಡು ಹೋಗಿರ್ಬೋದು, ಆದ್ರೆ ದೇವರು ನೋಡ್ತಾ ಇದ್ದಾನೆ ಯಾರು ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಏನು ವಿಷಯ ಅನ್ನೋದು ದೇವರಿಗೆ ಗೊತ್ತು ಮಕ್ಕಳೇ. ನೀನು ಆಡುವ ಪ್ರತಿ ಮಾತನ್ನು ಕೂಡ ಪ್ರತಿ ಕ್ಷಣವೂ ದೇವರು ಕೇಳಿಸ್ಕೊಳ್ತಾ ಇರ್ತಾನೆ. ಅದಕ್ಕೆ ನಿನ್ನ ಬಾಯಿಂದ ಬರುವ ಮಾತು ಹೇಗಿರಬೇಕು? ಬೇರೆಯವರಿಗೆ ಸಂತೋಷ ಸಮಾಧಾನ ತರುವಂತಿರಬೇಕು, ಸಿಟ್ಟು ದ್ವೇಷ ಬರುವಂತೆ ಇರಬಾರದು. ಅರ್ಥ ಆಯ್ತಾ? ಸಿಟ್ಟು ದ್ವೇಷ ನಮ್ಮಲ್ಲಿ ಇರಬಾರದು. ಪ್ರೀತಿ ಇರಬೇಕು, ದೇವರ ಪ್ರೀತಿ ಇರಬೇಕು, ಕ್ರಿಸ್ತನ ತಾಳ್ಮೆ ಇರಬೇಕು. ಇದು ತಂದೆಯಾದ ದೇವರ ಪ್ರೀತಿ, ದೇವಕುಮಾರ ಯೇಸುವಿನ ಒಂದು ಕೃಪೆ ನಮ್ಮಲ್ಲಿ ಇರಬೇಕು ಅಂದಾಗ ಆತನ ತಾಳ್ಮೆಯನ್ನು ನಾವು ಹೊಂದಿಕೊಂಡಿರಬೇಕು. ಅಷ್ಟೇ ಅಲ್ಲ ಮಕ್ಕಳೇ, ಪರಿಶುದ್ಧಾತ್ಮ ದೇವರು ಇದನ್ನೆಲ್ಲ ಆತ ನಮ್ಮ ಮಧ್ಯದಲ್ಲಿ ಇರ್ತಾನೆ. ಆತನು ನಮ್ಮ ಜೊತೆಗಾರನಾಗಿ ಸಹಾಯಕನಾಗಿರ್ತಾನೆ. ಅದೇ ರೀತಿ ನಾವು ಕೂಡ ಸಭೆಯವರು, ವಿಶ್ವಾಸಿಗಳು, ಸೇವಕರು, ಬಂಧು ಬಳಗ, ಕುಟುಂಬ, ಗಂಡ ಹೆಂಡತಿ, ತಂದೆ ತಾಯಿ, ಮಕ್ಕಳು, ಪ್ರತಿಯೊಬ್ಬರು ಕೂಡ ನಮ್ಮ ಸಂಬಂಧಗಳೇನಿವೆಯೋ ಆ ಸಂಬಂಧಗಳನ್ನ ಉತ್ತಮವಾದ ರೀತಿಯಲ್ಲಿ ನಾವು ನಡೆಸಿಕೊಂಡು ಹೋಗಬೇಕು. ಸಹಾಯ ಮತ್ತು ಸಹಕಾರ ಒಬ್ಬರಿಗೊಬ್ಬರು ಮಾಡಿಕೊಂಡಿರಬೇಕು. ವಿಶ್ವಾಸಿಗಳು ಪಾಸ್ಟರ್ಗಳ ಮಧ್ಯೆ ಒಳ್ಳೆ ಸಹಾಯ ಸಹಕಾರ ಸಂಬಂಧ ಇಲ್ಲ ಅಂದ್ರೆ ಸಭೆಗಳು ಇರೋದಿಲ್ಲ, ಹಾಳಾಗೋಗ್ಬಿಡ್ತವೆ, ಚೆಂದ್ರು ಹೋಗ್ಬಿಡ್ತಾರೆ ಅಲ್ವಾ. ಉತ್ತಮವಾಗಿ ನಿಮ್ಮಲ್ಲಿ ಸಂಬಂಧ ಇತ್ತು, ಪ್ರೀತಿ ಇತ್ತು,
ತಾಳ್ಮೆ ಇತ್ತು ಅಂದ್ರೇನೆ ಆ ಸಂಬಂಧ ಬಹಳ ದಿನಗಳು ಉಳಿತದೆ. ಅದು ಎಲ್ಲಿಯವರೆಗೆ ಇರಬೇಕಂದ್ರೆ ನಾವು ಸಾಯುವವರೆಗಾಗಲಿ ಅಥವಾ ಕ್ರಿಸ್ತನ ಎರಡನೇ ವರ್ಣ ಮತ್ತೆ ಬರ್ತಾನೆ ಏಸಪ್ಪ ಒಂದು ಸಲ ಬಂದು ಪರಲೋಕ ರಾಜ್ಯದ ಬಗ್ಗೆ ಜ್ಞಾನವನ್ನು ನೀಡಿ ಹೋಗಿದ್ದಾನೆ. ತಪ್ಪು ಮಾಡಬೇಡ್ರಿ, ಪಾಪ ಮಾಡಬೇಡ್ರಿ, ಪರಿಶುದ್ಧರಾಗಿರಿ, ಪರಲೋಕ ರಾಜ್ಯಕ್ಕೆ ಬರಬೇಕು, ನೀವು ನಿತ್ಯ ಜೀವ ಹೊಂದಿಕೊಳ್ಳಬೇಕು ಅಂತ ಹೇಳಿ ಹೋಗಿದ್ದಾನೆ. ಎರಡನೇ ಸಲ ಬರ್ತಾನೆ, ಮಧ್ಯಾಕಾಶದಲ್ಲಿ ಮೇಘಗಳ ಮೇಲೆ ಬರ್ತಾನೆ, ಬಿಳಿ ಸಿಂಹಾಸನದ ಮೇಲೆ ಕುಳಿತುಕೊಂಡು ಆತ ನ್ಯಾಯ ತೀರ್ಪು ಮಾಡ್ತಾನೆ. ನ್ಯಾಯ ತೀರ್ಪು ಮಾಡೋದಕ್ಕೆ ಎರಡನೇ ಸಲ ಬರ್ತಾನೆ ಯೇಸು. ಅಲ್ಲಿ ನೀವು ಇಲ್ಲಿ ಇದ್ದವರೆಲ್ಲರೂ ನಂಬಿ ದೀಕ್ಷಾ ಸ್ನಾನ ಹೊಂದಿ ದೇವರ ವಾಕ್ಯದ ಪ್ರಕಾರ ನಡ್ಕೊಂಡಿದ್ರೆ, ಈಗಾಗಲೇ ನಾವು ಓದಿದಂತೆ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 10ನೇ ವಾಕ್ಯದ ಪ್ರಕಾರ ನೀವಿದ್ದರೆ, ಸಾಯುವವರೆಗೂ ನಂಬಿಗಸ್ತರಾಗಿದ್ದರೆ, ಕಷ್ಟ ನಷ್ಟವನ್ನು ಸಹಿಸಿಕೊಂಡಿದ್ದರೆ ಅಂಥವರ ತೀರ್ಪನ್ನು ಆತನು ಮಾಡ್ತಾನೆ. ಒಳ್ಳೆಯವರಾಗಿದ್ದರೆ ನಿಮಗೆ ನ್ಯಾಯ ತೀರ್ಪು ಸಿಗ್ತದೆ, ಪರಲೋಕಕ್ಕೆ ಹೋಗ್ತೀರಿ. ಕೆಟ್ಟವರಾಗಿದ್ದರೆ, ತಪ್ಪು ಮಾಡಿದರೆ, ಮೋಸ ಮಾಡಿದರೆ, ದ್ರೋಹ ಮಾಡಿದರೆ, ಅನ್ಯಾಯ ಮಾಡಿದರೆ, ದ್ವೇಷ ಇಟ್ಟುಕೊಂಡಿದ್ರೆ ಅಂಥವರೆಲ್ಲರೂ ನರಕಕ್ಕೆ ಹೋಗೋದು, ನರಕಕ್ಕೆ ಕಳಿಸ್ತಾನೆ. ತೀರ್ಪು ಮಾಡ್ತಾನೆ. ಜಡ್ಜ್ಮೆಂಟ್ ಏನಿರುತ್ತೆ? ಪರಲೋಕ, ನರಕ. ಪರಲೋಕಕ್ಕೆ, ನರಕಕ್ಕೆ ಹೋಗೋರು ನರಕಕ್ಕೆ. ನೀವು ಯಾವ ನಿಷ್ಠಲ್ಲಿದ್ದೀರಿ, ನೀವು ಯಾವ ರೀತಿ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ. ದೇವರ ಮಕ್ಕಳಾಗಿದ್ದೀವ, ನಾವು ದೇವರ ಪ್ರೀತಿಯನ್ನು ಹೊಂದಿದ್ದೀವ, ಕ್ರಿಸ್ತನ ತಾಳ್ಮೆಯನ್ನು ಹೊಂದಿದ್ದೀವ, ಪರಿಶುದ್ಧಾತ್ಮ ದೇವರ ಪ್ರಕಾರ ನಾವು ಇನ್ನೊಬ್ಬರಿಗೆ ಸಹಾಯ ಸಹಕಾರ ಮಾಡ್ತಾ ಇದ್ದೀವ. ಇದನ್ನ ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಅರ್ಥ ಆಯ್ತದಮ್ಮ? ಕ್ರೈಸ್ತರಾದ ನಾವು, ಯೇಸಪ್ಪನ ಮಕ್ಕಳಾದ ನಾವು, ದೇವರ ಮಕ್ಕಳು ಅನಿಸಿಕೊಂಡ ನಾವು ದೇವರ ಪ್ರೀತಿಯನ್ನು ಹೊಂದಿರಬೇಕು, ಕ್ರಿಸ್ತನ ತಾಳ್ಮೆಯನ್ನು ಹೊಂದಿರಬೇಕು, ಪರಿಶುದ್ಧಾತ್ಮ ದೇವರ ಸಹಾಯ ಸಹಕಾರದ ಮನೋಭಾವ ನಮ್ಮಲ್ಲಿ ಇರಬೇಕು. ಆಗಲೇ ನೀವು ನಿತ್ಯ ಜೀವ ಹೊಂದಿಕೊಳ್ತೀರಾ, ಪರಲೋಕ ರಾಜ್ಯಕ್ಕೆ ವಾರಸುದಾರರಾಗ್ತೀರಾ. ಸಾಯುವವರೆಗೂ ನಂಬಿಗಸ್ತರಾಗಿದ್ದಾಗ ನಿಮಗೆ ದೇವರ ಜೀವ ಎಂಬ ಜಯಮಾಲೆಯನ್ನು ಕೊಡ್ತಾನೆ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 10ನೇ ವಚನದ ಪ್ರಕಾರ ನಾವು ಇರಬೇಕಂದ್ರೆ 2ನೇ ಥೆಸಲೋನಿ 3ನೇ ಅಧ್ಯಾಯ 5ನೇ ವಚನದ ಪ್ರಕಾರ ನಾವು ನಡ್ಕೋಬೇಕು. ಅರ್ಥ ಆಯ್ತಾ? ಸಾಯುವವರೆಗೂ ನಂಬಿಗಸ್ತರಾಗಿರಬೇಕು, ದೇವರು ಕೂಡ ಜೀವವೆಂಬ ಜಯಮಾಲೆ ಹೊಂದಿಕೋಬೇಕಂದ್ರೆ ನೀವು 2ನೇ ಥೆಸಲೋನಿ 3ನೇ ಅಧ್ಯಾಯ 5ನೇ ವಚನ ಹೇಳುತ್ತೆ, ದೇವರ ಪ್ರೀತಿಯನ್ನ ಕ್ರಿಸ್ತನ ತಾಳ್ಮೆಯನ್ನು ಹೊಂದಿಕೊಂಡಿದ್ದರೆ ಮಾತ್ರ ನಿಮಗೆ ಪರಲೋಕ ರಾಜ್ಯ ನಿತ್ಯ ಜೀವ ಸಿಗ್ತದೆ. ಯಾಕಂದ್ರೆ ನಾವು ನಿತ್ಯ ಜೀವ ಹೊಂದಿಕೊಳ್ಳಬೇಕನ್ನೋದು ನಮಗಿಷ್ಟ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ತಂದೆಯಾದ ದೇವರಿಗೆ ಇಷ್ಟ. ಮಕ್ಕಳೇ, ತಂದೆಯಾದ ದೇವರ ಚಿತ್ತ ಯಾರೊಬ್ಬರು ನಾಶವಾಗಿ ನರಕಕ್ಕೆ ಹೋಗಬಾರ್ದು, ಪ್ರತಿಯೊಬ್ಬರು ನಿತ್ಯ ಜೀವ ಹೊಂದಿಕೊಳ್ಳಬೇಕು. ಅದಕ್ಕಾಗಿಯೇ ಯೇಸು ಸ್ವಾಮಿಯನ್ನ ಪರಲೋಕದಿಂದ ಭೂಲೋಕಕ್ಕೆ ಹುಟ್ಟಿ ಬರುವಂತೆ ತಂದೆಯಾದ ದೇವರು ಮಾಡಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನು ವಿಷಯ ಮುಖ್ಯವಾಗಿ 2 ವಿಷಯ ತಿಳ್ಕೊಳ್ಳಬೇಕು. ಒಂದು, ಸಾಯುವವರೆಗೆ ನಂಬಿಗಸ್ತರಾಗಿರಬೇಕು, ದೇವರು ಕೂಡ ಜೀವವೆಂಬ ಜಯಮಾಲೆ ಹೊಂದಿಕೊಳ್ಳಬೇಕು. ಅದಕ್ಕೆ ನಾವು ಹ್ಯಾಕ್ ನಡ್ಕೋಬೇಕಂದ್ರೆ 2ನೇ ಥೆಸಲೋನಿ 3ನೇ ಅಧ್ಯಾಯ 5ನೇ ವಚನ ಹೇಳುವಂತೆ ದೇವರ ಪ್ರೀತಿಯನ್ನ ಕ್ರಿಸ್ತನ ತಾಳ್ಮೆಯನ್ನ ಹೊಂದಿಕೊಂಡಿರಬೇಕು. ಅರ್ಥ ಆಯ್ತಲ್ಲ ಎಲ್ಲರಿಗೆ? ದೇವರ ವಾಕ್ಯ ಮತ್ತೆ ಮನೆಗೆ ಹೋಗುವಂತ ಓದ್ಕೊಳ್ಳಿ, ಧ್ಯಾನ ಮಾಡ್ಕೊಳ್ಳಿ. ದೇವರ ವಾಕ್ಯದ ಪ್ರಕಾರ ನಾವು ಜೀವಿಸೋಣ. ಕೇವಲ ವಾಕ್ಯವನ್ನ ಹೇಳುವವರಾಗಿ ಮಾತ್ರ ಇರದಂಗೆ ಆ ವಾಕ್ಯದ ಪ್ರಕಾರ ನಡ್ಕೊಳ್ಳುವಂತೆ ನಾವಿರ್ಬೇಕು ಅಲ್ವಾ? ದೇವರ ವಾಕ್ಯದ ಪ್ರಕಾರ ನಡ್ಕೊಂಡ್ರೇನೆ ನನಗೆ ನಿತ್ಯ